ಬಾಗಲಕೋಟೆಯಲ್ಲಿ ಹಿನ್ನಡೆ ಆಗ್ತಾ ಇದೆ ಬಿಜೆಪಿಗೆ. ಏನು ಕೆಲಸ ಅಲ್ಲಿ ವರ್ಕ್ ಆಗಿಲ್ಲ ಅಂತ ಅನ್ಸುತ್ತೆ ನಿಮಗೆ? ಯಾಕಂದರೆ ಯತ್ನಾಳ್ ಅವರು ಕೂಡ ಪ್ರಯತ್ನ ಮಾಡಿದ್ರು ಅಲ್ಲಿ ಪ್ರಚಾರ ಮಾಡೋದಕ್ಕೆ. ಯತ್ನಾಳ್ ಹೋಗಿದೆ, ಹಿನ್ನಡೆ ಆಯ್ತಾ ಹೇಗೆ? ಅಲ್ಲಿ ಏನಾಗಿದೆ ಅಂತಂದ್ರೆ ಸ್ವಲ್ಪ ಅನುಕಂಪದ ಅಲೆ ಜಾಸ್ತಿ ಇದೆ. ಮೇಟಿ ಅವರು ಹೋದ್ರು ಅಲ್ಲ, ಆ ಅನುಕಂಪ ಸಹಜವಾಗಿ ಒಂದು ಕುಟುಂಬದಲ್ಲಿ ಯಾರು ಹಿರಿಯ ಸದಸ್ಯ ಅಥವಾ ಶಾಸಕರು ಹೋದ್ರು ಅಂತಂದ್ರೆ ಅದು ಅನುಕಂಪ ಬರುತ್ತೆ. ಆ ಅನುಕಂಪದ ಅಲೆಯಲ್ಲಿ ಎಲ್ಲ ಒಂದ್ ಕಡೆ ನಮ್ಮ ಮೈತ್ರಿಕೂಟ ಇಲ್ಲ, ಅಲ್ಲಿ ಏನಾಗಿದೆ ಅಂತಂದ್ರೆ ಅಲ್ಲಿ ನಮ್ಮ ಮುಸಲ್ಮಾನ ಬಂಧುಗಳನ್ನ, ನಮ್ಮ ಸ್ನೇಹಿತರು, ಅವರ ಬಳಗವನ್ನ ಕೆರಳಿಸ್ತು ಕಾಂಗ್ರೆಸ್. ಈಗ ನೀವು ನೋಡಿದ್ರ ಜಬ್ಬಾರ್ ಅವರ ರಾಜೀನಾಮೆ ತಗೊಂಡ್ರು, ಆಮೇಲೆ ನಮ್ಮ ಆಪ್ತ ಕಾರ್ಯದರ್ಶಿ ಅವರ ರಾಜೀನಾಮೆ ತಗೊಂಡ್ರು. ಇಡೀ ಅಲ್ಪಸಂಖ್ಯಾತ ಘಟಕವನ್ನ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ವಿಸರ್ಜನೆ ಮಾಡಿದ್ದಾರೆ. ಅಲ್ಲ ಒಂದು, ಆಮೇಲೆ ಜಮೀರ್ ಅಹಮದ್ ಅವರಿಗೆ ಮಾನ್ಯತೆಯನ್ನು ಕೊಡ್ಲಿಲ್ಲ. ಅಲ್ಲಿ ವೈಮನಸ್ಸಿ ಶುರುವಾಗಿದೆ. ಯಾರಿಗೆ? ಮಲ್ಲಿಕಾರ್ಜುನ್ ಅವ್ರಿಗೂ ಇವರೇ ನೀನ್ ಬೇಕಾಗಿಲ್ಲ ಅನ್ನೋ ಒಂದು. ಜೊತೆಗೆ ಟಿಕೆಟ್ ಅನೌನ್ಸ್ ಮಾಡಿಲ್ಲ ಸರ್, ಹೈಕಮಾಂಡ್ಗೆ ಸೆಡ್ ಹೊಡೆದೋಗಿ ಅವರು ಅಲ್ಲಿ ನಾಮಪತ್ರವನ್ನು ಸಲ್ಲಿಸ್ತಾರೆ. ಇವೆಲ್ಲ ಭಾವನೆಗಳಿಗೆ ಧಕ್ಕೆ ಆಗಿದೆ. ಆಮೇಲೆ ವಿಶೇಷವಾಗಿ 80,000 ಮತಗಳಿರುವಂಥ ನಮ್ಮ ಯಡ್ಡಳ್ಳಿ ಅವರ ಪರವಾಗಿ ನಾನು ಧನ್ಯವಾದ ಹೇಳ್ಬೇಕು. ಯಾಕೆಂದ್ರೆ ನಿಷ್ಪಕ್ಷಪಾತವಾಗಿ ಮಾತಾಡಿದಲ್ಲಿ ಈ ವಿಚಾರದಲ್ಲಿ ನಿಜ. ಅದು ಬಹುಸಂಖ್ಯಾತರು ಇರೋಂಥದ್ದು. ಅಲ್ಲಿ ಮುಸ್ಲಿಮರು ಎಷ್ಟಿದ್ದಾರೆ? 80,000 ಇದ್ದಾರೆ. ಹಾಗಾದ್ರೆ ಮುಸ್ಲಿಮರು ಕೇವಲ ವೋಟ್ ಬ್ಯಾಂಕ್ ಹಂಗಾರೆ ಕಾಂಗ್ರೆಸ್ಗೆ ಇಲ್ವಲ್ಲ? ಬೇರೆ ಕಡೆ ಮಾಡಿರ್ಬೋದು ಸಾಹೇಬ್ರೆ, ಬೇರೆ ಕಡೆ ಅವರಿಗೆ ಅಧಿಕಾರವನ್ನು ಕೊಟ್ಟಿರ್ಬೋದು. ಆದ್ರೆ ದಾವಣಗೆರೆ ಅಂತ ಒಂದು ಮತಕ್ಷೇತ್ರದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಬಾಂಧವರು ಇರುವಂಥ ಕ್ಷೇತ್ರದಲ್ಲಿ ಕೊಡಬೇಕಾಗಿತ್ತು. ಹಾಗಾಗಿ ಅದನ್ನ ವೋಟ್ ಬ್ಯಾಂಕ್ ಅಷ್ಟೇ ಅಲ್ಲ, ನಾಯಕತ್ವವನ್ನು ನಿರೂಪಿಸಬೇಕಾಗಿತ್ತು ಅನ್ನೋದು ಎಲ್ಲರ ಅಭಿಪ್ರಾಯ ಇತ್ತು. ಜೊತೆಗೆ ಅಲ್ಲಿ ಮೈನಾರಿಟೀಸ್ ವೋಟ್ ಜಾಸ್ತಿ ಇದಾವೆ ಸರ್. ಇಲ್ಲಿ OBC ಲಿಂಗಾಯತರ ವೋಟ್ಗಳು ಕೇವಲ 40,000ರಿಂದ 50,000 ಇದಾವೆ. ಅಲ್ಲಿ ಮ್ಯಾಕ್ಸಿಮಮ್ ಮತಗಳ ಸಂಖ್ಯೆ, ಮತದಾನ ಜಾಸ್ತಿ ಆಗಿಲ್ಲ ಅಲ್ಲಿ. ಯಾಕೆಂತಂದ್ರೆ ಕಡಿಮೆ ಅಂತ ಅನಿಸ್ತದೆ ಆ ಭಾಗದಲ್ಲಿ. ಕೇವಲ ಈಗ ಲಿಂಗಾಯತರ ಮತಗಳು ಬೇಕೇನು ಕಾಂಗ್ರೆಸ್ಗೆ ಹೋಗಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ಇದು ಒಂದು. ಜೊತೆಗೆ ವಂಶ ಪರಂಪರೆ ರಾಜಕಾರಣ ಅಂತ ಹೇಳಿದ್ರಲ್ಲ, ಈಗ ತಾತ ಹೋದ್ರು, ಅವರಿದ್ದಾರೆ, ತಾಯಿದೀಗ ಆಲ್ರೆಡಿ MP ಇದ್ದಾರೆ, ತಂದೆ ಮಿನಿಸ್ಟರ್ ಇದ್ದಾರೆ. ಅವ್ರು ಇನ್ನು ಚಿಕ್ಕ ವಯಸ್ಸಿತ್ತು. ವಿಜಯ ಯಾತ್ರೆ ಅಂತೂ ಮುಂದುವರಿತಾ ಇದೆ ತಮಿಳುನಾಡಿನಲ್ಲಿ. ಬರೋಬ್ಬರಿ 79 ಕ್ಷೇತ್ರಗಳಲ್ಲಿ TVK ಮುನ್ನಡೆಯನ್ನ ಸಾಧಿಸಿದೆ. ಆಡಳಿತಾರೂಢ DMK ಸ್ಟಾಲಿನ್ ಗೈಲಿ ಭಾರಿ ಮುಖಭಂಗ ಇದೆ. ತಮಿಳುನಾಡಿನಲ್ಲಿ ವಿಜಯ್ ಪತಾಕೆ ಮುಂದುವರಿತಾ ಇದೆ ವಿಜಯ್ ಅವರದ್ದು. NDA ಮೈತ್ರಿ ಆಮೇಲೆ ಬರೋಬ್ಬರಿ 79 ಕ್ಷೇತ್ರಗಳಲ್ಲಿ ಮುನ್ನಡೆ. ಮೊಟ್ಟ ಮೊದಲ ಬಾರಿಗೆ ಅಗ್ನಿ ಪರೀಕ್ಷೆಗೆ ಇಳಿತಾರೆ ವಿಜಯ್ ನೇತೃತ್ವದ TVK. ಆದರೆ ಇಲ್ಲಿ ಭರ್ಜರಿಯಾಗಿ ಗೆಲುವನ್ನ ಸಾಧಿಸುವಂತ ಎಲ್ಲ ಲಕ್ಷಣಗಳು, ಸಾಧ್ಯತೆಗಳು ಅಂತೂ ಕಂಡು ಬರ್ತಾ ಇದೆ. ಆದರೆ ಇಲ್ಲಿ MK ಸ್ಟಾಲಿನ್ಗೆ ಒಂಥರ ಭಾರಿ ಮುಖಭಂಗ ಆಗತ್ತೆ. ಇದು ಆರಂಭದಲ್ಲಿ ವಿಜಯ್ ಅಂತ ಬಂದಾಗ ಜನಪ್ರಿಯತೆ ಇತ್ತು. ಆ ಜನಪ್ರಿಯತೆಯ ಮಧ್ಯೆ ಕೌಟುಂಬಿಕ ಸಮಸ್ಯೆಗಳು ಎದುರಾಗತ್ತೆ, ಕಾಲ್ ತುಳಿತ ಆಗತ್ತೆ. ಆವಾಗ ಅವರ ವಿರುದ್ಧವೂ ಕೂಡ ಮುಗಿಬೀಳುವಂಥ ಘಟನೆ ಕೂಡ ಆಗತ್ತೆ. ಅದ್ಯಾವುದನ್ನು ಕೂಡ ಲೆಕ್ಕಿಸದೆ ಇಲ್ಲಿ ನೋಡ್ತಾ ಇದ್ರೆ ಜನಪ್ರಿಯತೆ ಕೈ ಹಿಡಿದಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ್ಯಂಡ್ ತಮಿಳುನಾಡಿನಲ್ಲಿ ವಿಜಯ್ ಅವರು CM ಆಗೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಅಂತ ಅನಿಸ್ತಾ ಇದೆ. ಈ ನಂಬರನ್ನು ನೋಡ್ತಾ ಇದೆ. ಯಾಕಂದ್ರೆ ಈಗ ಬಿಗ್ ಬಾಸ್ ಅವರೇ ಆಗ್ತಾರೆ ತಮಿಳುನಾಡು ಭಾಗದಲ್ಲಿ. ಸೊ ಹಂಗಾಗಿ ಇದು ಪಾಠ ಆಗತ್ತೆ. ಈಗ ದ್ರಾವಿಡ ಪಕ್ಷ ಇರಬಹುದು, ಅವರಿಗೆ ಇವರಿಗೆ ಚಾನ್ಸ್ ಕೊಡಬಹುದು. ಬಟ್ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾಗಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಥವಾ ಅಲ್ಲಿ ಕಣಕ್ಕಿಳಿಸಿರುವಂಥ ಅಭ್ಯರ್ಥಿಗಳ ಪರವಾಗಿ ಜನ ವೋಟಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ಇಸ್ ಗ್ರೇಟ್. ಅಂದರೆ ಜನರ ಥಿಂಕಿಂಗ್ ಯಾವ ರೀತಿ ಆಗಿದೆ ಅಂತೇಳಿ. ಎಸ್ ಉಮೇಶ್ ಓಕೆ, ಮತ್ತೊಂದು ಬ್ರೇಕಿಂಗ್ ಬರ್ತದೆ. ಪಶ್ಚಿಮ ಬಂಗಾಳ ಅಂತ ಬಂದಾಗ BJP 90, TMC 130. ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ದೀದಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಅಸ್ಸಾಮಲ್ಲಿ BJP ಮುನ್ನಡೆ ಇದೆ. ಕೇರಳದಲ್ಲಿ ಇಲ್ಲಿ BJPಗೆ ಕೇವಲ 5. ಕೇರಳ ಭಾಗದಲ್ಲಿ ಅಧಿಕಾರದಲ್ಲಿ ಬರುವಂಥ ಸಾಧ್ಯತೆ ಇದೆ. ಕಾಂಗ್ರೆಸ್ ನೇತೃತ್ವದ UDF ಆಲ್ಮೋಸ್ಟ್ ಆಲ್ ಸರ್ಕಾರವನ್ನು ರಚಿಸುವಂಥ ಸಾಧ್ಯತೆ ಇದೆ. ಇಲ್ಲಿ ಪಿಣರಾಯಿಗೆ ಭಾರಿ ಮುಖಭಂಗ ಆಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ BJPಗೆ 90, 130 ದಾಡ್ತಾ ಇದೆ TMC. BJPಗೆ 68 ಇದೆ ಅಸ್ಸಾಮಲ್ಲಿ. ಕೇರಳದಲ್ಲಿ LDF 64, UDF ಆಲ್ಮೋಸ್ಟ್ ಸಮ ಇದ್ರೂ ಕೂಡ ಒಂದು ಅಲ್ಲಿ ಕಾಂಗ್ರೆಸ್ ಬರುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಕೇರಳ ಭಾಗದಲ್ಲಿ. ಯಾಕಂದರೆ ಎಕ್ಸಿಟ್ ಪೋಲ್ ಅದನ್ನೇ ಹೇಳಿತ್ತು, ಈ ಬಾರಿ ಪಿಣರಾಯಿ ಅವರಿಗೆ ಶಾಕ್ ಎದುರಾಗಬಹುದು. ಅಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಕಾಂಗ್ರೆಸ್ ನೇತೃತ್ವದ UDF ಅಂತೇಳಿ ಅದೇ ರೀತಿಯಾಗಿ ಆಗ್ತಾ ಇದೆ ಕೇರಳ ಭಾಗದಲ್ಲಿ. ಇನ್ನು ಪಶ್ಚಿಮ ಬಂಗಾಳದಲ್ಲಿ BJPಗೆ 159, ಅಸ್ಸಾಮಲ್ಲಿ BJPಗೆ 86, ಕಾಂಗ್ರೆಸ್ಗೆ 26. ಕೇರಳದಲ್ಲಿ LDF 35, UDF ಅಂದರೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆಲ್ಮೋಸ್ಟ್ ಆಲ್ ಸರ್ಕಾರ ರಚನೆ ಮಾಡುವಂಥ ಸಾಧ್ಯತೆ ಅಂತೂ ಕಂಡು ಬರ್ತಾ ಇದೆ. DMKಗೆ 50 ತಮಿಳುನಾಡಿನಲ್ಲಿ. ಇನ್ನು ಪುದುಚೇರಿಯಲ್ಲಿ ಕಾಂಗ್ರೆಸ್ 6,
ಪಶ್ಚಿಮ ಬಂಗಾಳದಲ್ಲಿ TMC 115 ಅಂದರೆ ಕುಸಿತ ಆಗ್ತಾ ಇದೆ, ಬಿಜೆಪಿ ಮುನ್ನಡೆ. ಈಗ ಬರ್ತಾ ಇರುವಂಥ ಅಪ್ಡೇಟ್ ಇದು. ಇಲ್ಲಿ ಕಾಂಗ್ರೆಸ್ ಅಲ್ಲಿ 26, ಕೇವಲ ಅಸ್ಸಾಮಲ್ಲಿ ಯಾಕಂದ್ರೆ ಆಡಳಿತಾರೂಢ ಬಿಜೆಪಿ ಇದೆ, ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುವಂಥ ಎಲ್ಲ ಸಾಧ್ಯತೆ ಅಂತೂ ಕಂಡು ಬರ್ತಾ ಇದೆ ಅಸ್ಸಾಂ ಭಾಗದಲ್ಲಿ. ಇನ್ನು ಇದರ ಜೊತೆಗೆ ಉಪಚುನಾವಣೆ ಅಂತ ಬಂದಾಗ ಅಲ್ಲಿ ಏನೇನು ಆಗ್ತಾ ಇದೆ. ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯಲ್ಲಿದ್ದಾರೆ. ಬಾಗಲಕೋಟೆ ಆರಂಭದಿಂದಲೂ ಕೂಡ 6ನೇ ಸುತ್ತಿನ ಮತ ಎಣಿಕೆ ಕಾರ್ಯ ಪೂರ್ಣ ಆಗಿದೆ. ಅಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆ ಇದೆ. ಕಾಂಗ್ರೆಸ್ ಅಭ್ಯರ್ಥಿ 15,457 ಮತಗಳ ಅಂತರದಿಂದ 32,363 ಮತಗಳ ಹಿನ್ನಡೆ ಇದೆ. ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ. ಬಾಗಲಕೋಟೆಯಲ್ಲಿ ಆರಂಭದಿಂದಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ, ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಈ ರೀತಿಯಾಗಿ ಭರ್ಜರಿ ಆಗಿರುವಂಥ ಮುನ್ನಡೆಯನ್ನ ಪಡಿತಾರೆ ಅಂತೆ. ಇದು ಬಾಗಲಕೋಟೆಯ ಈ ಕ್ಷಣದವರೆಗೂ ಸಿಗ್ತಾ ಇರುವಂಥ ಮಾಹಿತಿ. ಇದಾದ ನಂತರ ದಾವಣಗೆರೆಯಲ್ಲಿ ಏನೇನು ನಡೀತಾ ಇದೆ. ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಅವರು ಮುನ್ನಡೆಯಲ್ಲಿ ಇದ್ದಾರೆ. 2,777 ಮತಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲಿ ಸಮರ್ಥ ಶಾಮನೂರು 6,360 ಮತಗಳನ್ನು ಪಡೆದುಕೊಂಡಿದ್ದಾರೆ. ಸೊ ಇಲ್ಲಿ ಆರಂಭದಲ್ಲಿ ದಾವಣಗೆರೆ ಅಂತ ಬಂದಾಗ ಪಕ್ಷ ವಿರೋಧ ಚಟುವಟಿಕೆಗಳೇ ಆಯಿತು, ಕೆಲವೊಂದಿಷ್ಟು ನಾಯಕರ ಉಚ್ಚಾಟನೆ ಕೂಡ ಆಯಿತು. ಅದೆಲ್ಲ ನೋಡ್ತಾ ಇದ್ರೆ ಇಲ್ಲಿ ಸತ್ಯ ಅಂತ ಅನಿಸ್ತಾ ಇದೆ ದಾವಣಗೆರೆ ವಿಚಾರ ಅಂತ ಬಂದಾಗ. ಎಸ್ ಉಮೇಶ್ ಗೌಡ್ರು, ನೋಡಿ ಈಗ ಕೇರಳದಲ್ಲಿ ಏನಾಗಿದೆ ಅಂದ್ರೆ ಇಡೀ ರಾಷ್ಟ್ರದಲ್ಲಿರುವಂಥ ಎಲ್ಲ ರಾಜಕೀಯ ಪಕ್ಷಗಳಿದಾವೆ ಸರ್. ಅಲ್ಲಿ JDS ಇದೆ, ಅಲ್ಲಿ ನಮ್ಮ ಶರದ್ ಪವಾರ್ ಪಾರ್ಟಿ ಇದೆ, ನಮ್ಮ ಇವರು ಬಿಹಾರದ ಲಾಲೂ ಪ್ರಸಾದ್ ಅವ್ರ ಪಾರ್ಟಿ ಇದೆ. ಹಿಂಗೆ ರಾಷ್ಟ್ರದಲ್ಲಿರುವಂಥ ಎಲ್ಲ ಸಣ್ಣ ಸಣ್ಣ ರಾಜಕೀಯ ಪಾರ್ಟಿಗಳು, ರಾಷ್ಟ್ರೀಯ ಪಕ್ಷಗಳೆಲ್ಲ ಸೇರ್ಕೊಂಡಿದೆ. ಹಂಗಾಗಿ ಅಲ್ಲಿ ಏನು ಮಾಡಿದ್ದಾರೆ ಅಂದರೆ, ಒಂದು ಕಾಂಗ್ರೆಸ್ ನೇತೃತ್ವದಲ್ಲಿ UDF ಅಂತ ಮಾಡ್ಕೊಂಡಿರ್ಬೋದು, ಇನ್ನೊಂದು LDF ಅಂತ ಮಾಡ್ಕೊಂಡಿರೋ ಕಮ್ಯುನಿಸ್ಟ್ ಅವ್ರ ಜೊತೆ. ಅಲ್ಲಿ ಸಹಜವಾಗಿ ನೋಡಿ ಎಲ್ಲ ಪಕ್ಷದಲ್ಲೂ ಒಂದೊಂದಲ್ಲ ಒಂದೊಂದು ಗೆದ್ದಿರ್ತಾರೆ. ಕನಿಷ್ಠ 4ರಿಂದ 5 ಜನ ಗೆಲ್ತಾರೆ ಸರ್ ಅಲ್ಲಿ ಎಲ್ಲ ಪಕ್ಷದರು. ಅಲ್ಲಿ ಒಂದೇ ಪಕ್ಷದಲ್ಲಿ ಯಾವತ್ತೂ ಆಡಳಿತವನ್ನು ನಡೆಸಿಲ್ಲ. ನೋಡಿ ಇಲ್ಲಿ ತಮಿಳುನಾಡಲ್ಲಿ ಅದು ವೈರುಧ್ಯವಾಗಿದೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದ್ಸಲ ಒಂದು ಪಾರ್ಟಿ ಬಂದ ಇನ್ನೊಂದು ಪಾರ್ಟಿ ಇನ್ನೊಂದ್ಸಲ ಬರೋದಿಲ್ಲ. ಆದ್ರೆ ಅಲ್ಲಿ ಹಂಗಲ್ಲ, ಎಲ್ಲ ಪಕ್ಷಗಳು ಮಿಕ್ಸ್ ಆಗಿದೆ. ಅಂದರೆ ಈ ಏನು ಈ ಒಕ್ಕೂಟದ ವ್ಯವಸ್ಥೆ ಒಳಗಡೆ ಅಂತಂದರೆ ಈ ಮೈತ್ರಿಕೂಟ ಸರ್ಕಾರಗಳು ಅಲ್ಲಿ ಭಾಳ ದಿನಗಳು ನಡ್ಕೊಂಡು ಬಂದಿದ್ದಾರೆ. ಏನಕ್ಕೆ ಅಂತಂದರೆ ಕೇರಳದಲ್ಲಿ ತಮ್ಮ ಸ್ನೇಹಿತರು ಹೇಳ್ದಂಗೆ ಭಾಳ ಪ್ರಜ್ಞಾವಂತರಿದ್ದಾರೆ. ಅವ್ರಿಗೆ ಬೇಕಾದಂಥ ನಾಯಕರನ್ನು ಆಯ್ಕೆ ಮಾಡ್ಕೋತಂತಾರೆ. ಕಳೆದ 2 ಸರ್ತಿಯಿಂದ ಹೌದು, ಅದಾಗಿ LDF ಬಂದಿದೆ. ಆಮೇಲೆ ಏನಾಯ್ತು ಅಂತಂದ್ರೆ ಬ್ಯಾಕ್ ಟು ಬ್ಯಾಕ್ LDF ಬಂದಿದೆ. ಈಗೇನಾಗಿದೆ ಅಂತಂದ್ರೆ ಸ್ವಲ್ಪ ವ್ಯತ್ಯಾಸಗಳಾಗಿದೆ. ಆಡಳಿತ ವಿರೋಧಿ ಅಲೆ ಇರ್ಬೋದು ಅಥವಾ ಇನ್ನು ಬೇರೆ ಇರ್ಬೋದು. ಸೊ ಕಾಂಗ್ರೆಸ್ಗೆಲ್ಲ ಒಂದು ಕಡೆ ಮರುಜೀವ ಸಿಕ್ಕಿದೆ ಅಂತೇಳಿ ಎಲ್ಲಿಂದ ಕೇರಳದಿಂದ ಅಂತೇಳಿ ಭಾವಿಸ್ತೀವಿ. ಒಂದು ಈಗ ಕರ್ನಾಟಕಕ್ಕೆ ಬಂದಂಥ ಸಂದರ್ಭದಲ್ಲಿ ಈಗ ನಾವು ಹೇಳಿದ್ವಿ ತಮಿಳ್ನಾಡಲ್ಲಿ ಏನಾಯಿತು, ಅಲ್ಲಿ ಪಕ್ಷ ನೋಡಲ್ಲ, ಜಾತಿಯನ್ನು ನೋಡಲ್ಲ, ಧರ್ಮವನ್ನು ನೋಡಲ್ಲ. ಬಹುಶಃ ನೋಡಿ ವಿಜಯ್ ಅವರು ನಮ್ಮ ಕನ್ನಡದ ಬಾವುಟದ ಸಿಂಬಲ್ ಹಾಕೊಂಡಿದ್ದಾರೆ, ನೋಡಿದಾರ? ಅವರ ಪಕ್ಷದ ಬಾವುಟ ಅದೇ ಇರ್ಬೋದು, ಅಲ್ಲಿ ಅದನ್ನು ಹಾಕೊಂಡಿರ್ಬೋದು. ಅರಿಶಿನ ಕುಂಕುಮ ಒಂದು ಸೆಂಟಿಮೆಂಟ್ ಇರ್ಬೋದು ಒಂದು ಜೊತೆಗೆ. ಅದಕ್ಕೆಲ್ಲ ತೋರಿಸ್ಕೊಳ್ಳಂಗಿಲ್ಲ. ಧರ್ಮವನ್ನು ಮನೇಲಿ ಇಟ್ಕೊಂಡು ಅವರು ರಾಜಕಾರಣ ಮಾಡುವಂಥ ವ್ಯವಸ್ಥೆ ಅಲ್ಲಿ ತಮಿಳ್ನಾಡಲ್ಲಿದೆ. ನಮ್ಮಲ್ಲಿ ಕರ್ನಾಟಕದಲ್ಲಿ ಏನಾಗಿದೆ, ಪ್ರಾಂತೀಯ ಮನೋಭಾವನೆ ಜೊತೆಗೆ ಜಾತಿ ಮನೋಭಾವನೆ, ಧರ್ಮದ ಮನೋಭಾವನೆ ಇರೋದ್ರಿಂದ ಇಲ್ಲಿ ಆ ಥರದ ಒಂದು ಸಕ್ಸಸ್ ಕಾಣೋಕ್ಕಾಗೋದಿಲ್ಲ ಇಲ್ಲಿ ಕರ್ನಾಟಕದಲ್ಲಿ. ಹಿಂದೆ ಜನತಾದಳ ಅಧಿಕಾರಕ್ಕೆ ಬಂದಂಥ ಜನತಾ ಪಕ್ಷ ಬಂದ ಸಂದರ್ಭದಲ್ಲಿ ಆರಂಭದಲ್ಲಿತ್ತು. ಈಗ ಆ ಒಂದು ಟ್ರೆಂಡ್ ಹೊರಟೋಗಿದೆ. ಈಗ ಈ 140 ವರ್ಷಗಳ ಇತಿಹಾಸವುಳ್ಳವಂಥ ಕಾಂಗ್ರೆಸ್ ಪಾರ್ಟಿ ರಾಷ್ಟ್ರೀಯ ಪಕ್ಷವೇ ಮಂಡಿಯೂರಿಗೆ ಕೂತಿದೆ. ಯಾರ ಜೊತೆ? ಈ ಸ್ಥಳೀಯ ಪಕ್ಷಗಳ ಜೊತೆ. ನೋಡಿ ತಮಿಳುನಾಡಲ್ಲಿ ಅಲ್ಲಿ DMK ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದೆ, ಅಲ್ಲಿ ಕಮ್ಯುನಿಸ್ಟರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದೆ. ಅದೇ ಹೇಳ್ತೀನಿ, ಹೌದು ಸರ್. ಆದ್ರೂ ಈಗ ನಾನು ಹೇಳ್ತಾ ಇರೋದು ಅದು ಆಗಿದೆ, ಇದು ಆಗಿದೆ. 89 ದಶಕದಲ್ಲಿ ಬಂದಂಥದ್ದು ಜನತಾ ಪರಿವಾರ, ಜನತಾ ಪಕ್ಷ, ಭಾರತೀಯ ಜನತಾ ಪಕ್ಷ. ಆದ್ರೆ ಕಾಂಗ್ರೆಸ್ಗೆ ನೀವು ಹೇಳಲ್ಲ ಯಾವಾಗ ಬಂತು ಮುಖ್ಯ ಅಲ್ಲ. ದಕ್ಷಿಣ ಭಾರತದಲ್ಲಿ ರಾಷ್ಟ್ರೀಯ 60-70 ವರ್ಷಗಳ ಕಾಲ ಈ ದೇಶವನ್ನು ಆಳ್ವಿಕೆ ನಡೆಸಿದೆ ಅಂತ ಪಕ್ಷವೇ ಇವತ್ತು ಮಂಡಿಯೂರಿಗೆ ಕೂತಿದ್ದ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದೆ. ಅನಿವಾರ್ಯ. ತಮಿಳುನಾಡಲ್ಲಿ ನೀವು ಯಾರ ಜೊತೆ ಮೈತ್ರಿ ಸರ್ ಆಯ್ತು, AMDM ಜೊತೆ ಸೇರ್ಕೊಂಡಿದೆ. ನಾನು ರಾಷ್ಟ್ರೀಯ ಪಕ್ಷ ಸರ್, ನಾವು JDS ಈಗ NDA ಜೊತೆ ಇದ್ದೀವಿ. ನಾವು NDA ಅನಿವಾರ್ಯವಾಗಿ ನಮ್ಮ ಪ್ರಬಲವಾಗಿ ನಮ್ಮ ಅಲ್ಲಿ ಇದಿಲ್ಲ. ಜೊತೆಲಿ ಹೆಸರಿಗೆ ಮಾತ್ರ ಇದ್ರಿ, ಜೊತೆಲಿ ಕಾಣಿಸ್ಕೊಂಡಿಲ್ಲ ಅನ್ನೋದು ಇಲ್ಲ ಸರ್. ಪ್ರಬಲವಾಗಿದ್ದು ಇಲ್ಲ, ಜೊತೆಲಿ ನಮ್ಮ ಕೇಂದ್ರ ಮಂತ್ರಿ ಮಾಡ್ತಾ ಇದ್ರ ಕುಮಾರಣ್ಣ ಅವರು. ಆಯ್ತಾ, ಆಮೇಲೆ ಕಳೆದ ಬಾರಿ MP ಚುನಾವಣೆಯಲ್ಲಿ ನಾವು ಚುನಾವಣೆ
ಚುನಾವಣೆ ಮಾಡಿಲ್ವಾ ಸರ್ ಸರ್? ನೀವು ಕಾಂಗ್ರೆಸ್ ಕೆಲವು ಕ್ಷೇತ್ರಗಳಲ್ಲಿ ಮೈತ್ರಿ ಇದ್ರೂ ಕೂಡ independent ಆಗಿ ನಡೆಸ್ಕೊಂಡಿದ್ದೀರಿ. ಕೇವಲ 14 ತಿಂಗಳ ಅಧಿಕಾರ ಕೊಟ್ಬಿಟ್ಟು ಬೆನ್ನಿ ಚೂರಿ ಹಾಕಿದಂತ ಪಕ್ಷ ನಿಮ್ಮ ಕಾಂಗ್ರೆಸ್ ಪಕ್ಷ. ಬಿಜೆಪಿ ಏನ್ ಮಾಡ್ಬೇಕಾಗಿತ್ತು? ಬಿಜೆಪಿ ಸರ್ ಭಿನ್ನಾಭಿಪ್ರಾಯ ಇದ್ದು ಸಹಜ. ಯಾವತ್ತು ನಮ್ಗೆ ಆತರ ಮಾಡಿಲ್ಲ. ಯಾರು ಹೇಳಿದ್ರಿ? ಬಿಜೆಪಿ ಏನಾದ್ರು ಅಸ್ತಿತ್ವದಲ್ಲಿ ಇದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇವತ್ತು ಸರ್ ಇಂಡಿಯಾ ಮೈತ್ರಿಕೂಟ ಮಾಡ್ಕೊಂಡ್ರು ಯಾರು? ಕಾಂಗ್ರೆಸ್ನವರು. ಯಾರ ನಾಯಕತ್ವ ಇದರಲ್ಲಿ? ಕಳೆದ ಬಾರಿ ನಾವು JDS ನವರು ಸಹ ದೇವೇಗೌಡರು, ಸನ್ಮಾನ್ಯ ದೇವೇಗೌಡರ ನೇತೃತ್ವದಲ್ಲಿ ಮಮತಾ ಬ್ಯಾನರ್ಜಿ, ಚಂದ್ರಬಾಬು ನಾಯ್ಡು, ಇಲ್ಲಿಂದ ಈ ಕಡೆ ತಮಿಳುನಾಡಿಂದ ಸ್ಟಾಲಿನ್, ಇವರೆಲ್ಲ ಸೇರ್ಕೊಂಡು ಒಕ್ಕೂಟ ಮಾಡ್ಕೊಂಬಂದು ಎಲ್ಲಿ RJD ಇಂದ ಹಿಡಿದು, ಬಿಹಾರದಿಂದ ಹಿಡಿದು, ಅಲ್ಲಿ ಶರದ್ ಪವಾರ್ ಇಂದ ಹಿಡಿದು ಆ ಒಕ್ಕೂಟ ವ್ಯವಸ್ಥೆಯನ್ನು ಮುನ್ನಡೆಸುವಂತ ಶಕ್ತಿ ಇವರಿಗೆ ಬರಲ್ಲ. ಇಂಡಿಯಾ ಕುಮಾರ್ ಭಯ ಹುಟ್ಟಿಸಿದ್ರೆ ಕೇಳಿ ಸರ್, ನಿಮ್ಮ ಪಕ್ಷ ಕರೆಕ್ಟ್ ಆಗಿದ್ದಿದ್ರೆ ಆಟೋಮೆಟಿಕ್ ಆಗಿ ನೀವು ತೆಲಂಗಾಣ ಕಳ್ಕೊತೀರಾ, ಹಿಮಾಚಲ ಪ್ರದೇಶನ ಕಳ್ಕೊತೀರಾ. ನಿಮ್ಗೆ ಏನೋ ಆತಂಕ ಇರೋದು ಮೂರೇ ರಾಜ್ಯ ಈಗ. ನೀವು ಆದ್ರೆ ನಿಮ್ಮಲ್ಲಿ ಪ್ರಬಲ ನಾಯಕತ್ವ ಇಲ್ಲ. ಸೋನಿಯಾ ಗಾಂಧಿ ನಾಯಕತ್ವ ಇದ್ದಂತ ಸಂದರ್ಭದಲ್ಲಿ ಯಾಗಾರ ನಿಮ್ಮ ಕಾಂಗ್ರೆಸ್ ಪಕ್ಷ ಎಷ್ಟು ಬಲಿಷ್ಠವಾಗಿತ್ತು? ಇವತ್ತೇನಾಗಿದೆ? ನೀವು ಆಯಾ ರಾಜ್ಯದ ಉದಾಹರಣೆಗೆ ಇಲ್ಲಿ ಪವರ್ ಶೇರಿಂಗ್ ಬಗ್ಗೆ ನಿಮ್ಮ ಒಂದು ನಾಯಕತ್ವವನ್ನ ಪ್ರಬಲವಾಗಿ ನಿಮ್ಮ ಹೈಕಮಾಂಡ್ ನಮ್ಮನೆ ವಿಚಾರ ನಿಮಗೆ ಯಾಕೆ ಚಿಂತೆ? ರಾಜ್ಯದ ಬಗ್ಗೆ ನುಡಿದಂತೆ ನಡೆದಿದ್ದೀವಿ. ಚುನಾವಣೆ ನಡೆಸಕ್ಕಾಗಿಲ್ಲ. ಇವತ್ತು ಎಲ್ಲ ಚುನಾವಣೆಗಳ ಕಳೆ 6 ವರ್ಷಗಳಲ್ಲಿ ಚುನಾವಣೆ ಮಾಡಿಲ್ಲ ನೀವು. 6,000 ಕೋಟಿ ಅನುದಾನ ಬರಬೇಕಾಯ್ತು ನಮ್ಮ ರಾಜ್ಯಕ್ಕೆ. ಆಯ್ತು, ಕೇಂದ್ರದಿಂದ ಎಷ್ಟು ಬರಬೇಕಾಗಿತ್ತು? ಈ ಚುನಾವಣೆ ಇದಕ್ಕೆಲ್ಲ ಯಾರು ಕಾರಣ? ಇವತ್ತವರೆಗೂ ನಿಮ್ಮ ಲೋಕಸಭಾ ಸದಸ್ಯರು ಏನ್ ಬರಬೇಕು? ವಿಜಯ್ ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸಿದ್ದಾರೆ. 88 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂತದ್ದು TVK. ಆಡಳಿತಾರೂಢ DMK ಸ್ಟಾಲಿನ್ಗೆ ಭಾರಿ ಮುಖಭಂಗ ಇತ್ತು. ಸೆಂಚುರಿಯತ್ ವಿಜಯ್ ಅಭ್ಯರ್ಥಿಗಳ ಮುನ್ನಡೆ ಇದೆ. ತಮಿಳುನಾಡಿನಲ್ಲಿ TVK ವಿಜಯ್ ವಿಸಲ್ ಇದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸೆಂಚುರಿಯತ್ತ ವಿಜಯ್ ಅಭ್ಯರ್ಥಿಗಳ ಮುನ್ನಡೆಯನ್ನ ಸಾಧಿಸುವಂಥದ್ದು ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ. ಆಲ್ಮೋಸ್ಟ್ ಆಲ್ ಈ ರಿಸಲ್ಟನ್ನು ನೋಡಿದ್ರೆ ಅವರೇ ತಮಿಳುನಾಡಿನಲ್ಲಿ CM ಆಗುವ ಎಲ್ಲ ಲಕ್ಷಣಗಳು ಅಂತ ಕಂಡು ಬರ್ತಾ ಇದೆ. ಬಟ್ ಒಂಥರ ಇತಿಹಾಸ ನಿರ್ಮಾಣ ಆಗತ್ತೆ. ಇದು ಮೊಟ್ಟ ಮೊದಲ ಬಾರಿಗೆ ತಮಿಳುನಾಡಿನಲ್ಲಿ ಒಂದು ಪಕ್ಷವನ್ನು ಕಟ್ಟಿ ಅದರ ಮುಖಾಂತರ ಒಂದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮತ್ತೆ, ಆ ರಾಜ್ಯವನ್ನು ಆಡಳಿತದಲ್ಲಿ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ದೊಡ್ಡ ಬೆಳವಣಿಗೆ. ಇಲ್ಲಿ ಸ್ಟಾಲಿನ್ಗೆ ಭಾರಿ ಮುಖಭಂಗ ಇದು, ತಂದೆ ಮತ್ತೆ ಮಗನಿಗೆ. ಈಗ ಬರ್ತಾ ಇರುವಂಥ ಮಾಹಿತಿ 88 ಕ್ಷೇತ್ರಗಳ ಮುನ್ನಡೆ ಇದೆ. ಮೊಟ್ಟ ಮೊದಲ ಅಂದರೆ ಈ ಬಾರಿ ಟಿಕೆಟ್ ಅನೌನ್ಸ್ ಹೇಗಾಗಿದೆ ನೋಡಿ. ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಿಗೆ ಟಿಕೆಟ್ ಹಂಚಿಕೆ ಮಾಡಿದ್ರು, ಅದು ವರ್ಕೌಟ್ ಆಗಿದೆ. ಅದರ ಜೊತೆಗೆ ಅವರ ಗ್ಯಾರಂಟಿಯ ಘೋಷಣೆಗಳು ಈ ಬಾರಿ ವಿಭಿನ್ನವಾಗಿತ್ತು. ಆ್ಯಂಡ್ ಜನಪ್ರಿಯತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಜನಪ್ರಿಯತೆ ಸಿಕ್ಕಾಪಟ್ಟೆ ಇತ್ತು. ಅದೆಲ್ಲವೂ ಕೂಡ ಕೈ ಹಿಡಿತು. ಆಮೇಲೆ ಇದರ ಮಧ್ಯೆ ಅವರ ವಿರುದ್ಧ ಮಾಡಿದಂಥ ಷಡ್ಯಂತ್ರಗಳು ಕೂಡ ಅವರಿಗೆ ಪ್ಲಸ್ ಆಯಿತು ಅಂತ ಅನಿಸುತ್ತೆ. ಇದಕ್ಕಿದ್ದಾಗೆ ಕೌಟುಂಬಿಕ ಸಮಸ್ಯೆಗಳು ಬಂದಿದ್ದು, ಅದೆಲ್ಲ ಟಾರ್ಗೆಟ್ ಅಂತ ವಿಜಯ್ ಅವರು ಕೂಡ ಹೇಳಿದರು. ನಾನು ಇದರ ಬಗ್ಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ಅಂತೇಳಿ ಆ ಸಂದರ್ಭದಲ್ಲೂ ಕೂಡ ಹೇಳಿದರು. ಕಾಲ್ ತುಳಿತದಲ್ಲಿ ಆಗಿರುವಂಥ ಘಟನೆ ನೋಡಿದ್ರೆ ಆ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಕೊಡದೇ ಇದ್ದಿದ್ದು, ಅವರ ಸಿನಿಮಾ ವಿಚಾರ ಅಂತ ಬಂದಾಗ ಇದೆಲ್ಲವೂ ಕೂಡ ಅಲ್ಲಿ ಪ್ಲಸ್ ಆಗಿದೆ ವಿಜಯ್ ಅವರಿಗೆ ಅನ್ನೋದು. ಇನ್ನು ಬಾಗಲಕೋಟೆಯಲ್ಲಿ 7ನೇ ಸುತ್ತಿನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ. ಬೆಳಗ್ಗೆಯಿಂದಲೂ ಕೂಡ ಮುನ್ನಡೆಯಲ್ಲಿ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿ ಆಗಿರುವಂಥ ಉಮೇಶ್ ಮೇಟಿ ಕಡೆಯಿಂದ ಮುನ್ನಡೆ ಇದೆ. 12,710 ಮತಗಳ ಮುನ್ನಡೆ. 8ನೇ ಸುತ್ತಿನ ಮತಯಂತ್ರಗಳ ಎಣಿಕೆ ಕಾರ್ಯ ಆರಂಭ ಆಗಿದೆ ನೋಡಿ. 34,000 ಚಿಲ್ಲರೆ ವೋಟಿಂಗ್ ಪಡೆದಿರುವಂಥದ್ದು ಬಿಜೆಪಿ. ಬಾಗಲಕೋಟೆಯಲ್ಲಿ ಈ ರೀತಿಯಾಗಿ ಕಾಂಗ್ರೆಸ್ ಬೆಳಗ್ಗೆಯಿಂದ ಅಂದರೆ ಯಾವಾಗ ಮತ ಎಣಿಕೆ ಕಾರ್ಯ ಆರಂಭ ಆಯ್ತಲ್ಲ ಅಲ್ಲಿಂದ ಇಲ್ಲಿಯ ತನಕ 7 ಸುತ್ತು ಆಯಿತು. ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲಿ ಮೇಲುಗೈಯನ್ನು ಸಾಧಿಸಿರುವಂಥದ್ದು. ಆರಂಭದಲ್ಲಿ ಅಲ್ಲಿ ಬಾಗಲಕೋಟೆಯಲ್ಲಿ ಬಿಜೆಪಿ ಬರುತ್ತೆ, ಬಟ್ ದಾವಣಗೆರೆ ಏನೋ ಹಿಂದೆ ಮುಂದೆ ಆಗಬಹುದು ಅಂತ ಹೇಳಲಾಗ್ತಾ ಇದ್ದು ಬಿಜೆಪಿಯಲ್ಲಿ. ಬಟ್ ಹಂಗೇನು ಆಗ್ತಾ ಇಲ್ಲ, ಎಲ್ಲ ಕೂಡ ಉಲ್ಟಾ ಹೊಡಿತಾ ಇದೆ ಅಂತ ಅನಿಸುತ್ತೆ. ಬಿಜೆಪಿಯ ನಾಯಕರು ಕೆಲಸ ಮಾಡಲಿಲ್ವಾ
ಅಥವಾ ಏನು ಮೈನಸ್ ಆಯಿತು ಅಲ್ಲಿ ಬಾಗಲಕೋಟೆಯಲ್ಲಿ ಅಂತೇಳಿ. ದಾವಣಗೆರೆ ಅಂತ ಬಂದಾಗ ಕಾಂಗ್ರೆಸ್ಸಲ್ಲಿ ಸ್ವಲ್ಪ ಗೊಂದಲ ಇತ್ತು, ಅದೆಲ್ಲ ಒಂದು ಕಡೆ ಎಫೆಕ್ಟ್ ಆಗಬಹುದು ಅನ್ನೋದು ಅವರಲ್ಲೂ ಕೂಡ ಇತ್ತು. ಅದೇ ರೀತಿಯಾಗಿ ಎಲ್ಲಿದೆ, ಬಟ್ ಬಾಗಲಕೋಟೆಯಲ್ಲಿ ಒಂಥರ ಬೇರೆ ರೀತಿ ರಿಸಲ್ಟ್ ಬರುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಉಮೇಶ್ ಮೇಟಿಯವರು ಭರ್ಜರಿಯಾಗಿರುವಂಥ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಇನ್ನು ಇದು ಬಾಗಲಕೋಟೆ ಆಯಿತು. ದಾವಣಗೆರೆ ಅಂತ ಬಂದಾಗ ದಾವಣಗೆರೆಯಲ್ಲಿ ಆರಂಭದಲ್ಲಿ ಕಾಂಗ್ರೆಸ್ಸಲ್ಲಿ ಆಗಿರುವಂಥ ಗೊಂದಲಗಳು, ಆ ಗೊಂದಲಗಳ ತಕ್ಕಂತೆ ರಿಸಲ್ಟ್ ಬರುವಂಥ ಸಾಧ್ಯತೆ ಇದೆ. ಆರಂಭದಲ್ಲಿ ಈ ಬಾರಿ ದಾವಣಗೆರೆಗೆ ಕಾಂಗ್ರೆಸ್ ಬರೋದಿಲ್ಲ ಅಂತೇಳಿ ಹೇಳಲಾಗ್ತಾ ಇತ್ತು, ಎಕ್ಸಿಟ್ ಪೋಲ್ ಕೂಡ ಅದನ್ನು ಹೇಳ್ತಾ ಇತ್ತು. ಬಟ್ ಅದೇ ರೀತಿಯಾಗಿ ದಾವಣಗೆರೆಯಲ್ಲಿ ಅಲ್ಲಿ ಶ್ರೀನಿವಾಸ ದಾಸ ಕರಿಯಪ್ಪ ಇದುವರೆಗೂ ಕೂಡ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ. ಈಗ 10 ಗಂಟೆ, ಇನ್ನು 2 ಗಂಟೆ ಆದ ನಂತರ ಗೊತ್ತಾಗ್ಬಿಡುತ್ತೆ. ದಾವಣಗೆರೆಯಲ್ಲಿ 3ನೇ ಸುತ್ತಿನಲ್ಲಿ ಮತ್ತೆ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನು 9,375 ಮತವನ್ನು ಪಡೆದುಕೊಂಡಿದ್ದಾರೆ. 14,058 ಮತವನ್ನು ಬಿಜೆಪಿ ಅಭ್ಯರ್ಥಿ ಪಡೆದುಕೊಂಡಿರುವಂಥದ್ದು. 4,683 ಮತಗಳ ಅಂತರದಿಂದ ಮುನ್ನಡೆ. ದಾವಣಗೆರೆಯಲ್ಲಿ 3ನೇ ಸುತ್ತಿನಲ್ಲಿ ಬಿಜೆಪಿ ಕಡೆಯಿಂದ ಬರ್ತಾ ಇರುವಂಥ ಅಪ್ಡೇಟ್, ಅಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ. 3ನೇ ಸುತ್ತು ಆರಂಭದಿಂದಲೂ ಕೂಡ ಅಲ್ಲಿ ದಾವಣಗೆರೆಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ. ಅಲ್ಲಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ. ಯಾಕೆ ಹಿನ್ನಡೆ ಆಯಿತು ಅನ್ನೋದು ನಾನಾ ಕಾರಣಗಳಿದ್ದಾವೆ. ಬಟ್ ಎಲ್ಲೋ ಒಂದು ಕಡೆ ಟಿಕೆಟ್ ಕೊಡೋದ್ರಲ್ಲಿ ಕಾಂಗ್ರೆಸ್ ಎಡವಿದ್ರಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ತಾ ಇದೆ. ಮುಂದಿನ ಅವಧಿಯಲ್ಲಿ ಬಹುಶಃ ಏನು ಡಿಮ್ಯಾಂಡ್ ಮಾಡಿದ್ರು ಅಲ್ಪಸಂಖ್ಯಾತರು, ಬಹುಶಃ ಅವ್ರಿಗೆ ಕೊಟ್ಟಿದ್ರೆ ಅಲ್ಲಿ ಪ್ಲಸ್ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಬಟ್ ಈಗ ಅವರು ಯೋಚನೆ ಮಾಡಬೇಕಾಗತ್ತೆ. ಅಟ್ಲೀಸ್ಟ್ ಬಾಗಲಕೋಟೆಯಲ್ಲಾದರೂ ಇಲ್ಲಿ ಕಾಂಗ್ರೆಸ್ ಇದೆ. ಇಲ್ಲ ಅಂತ ಹೇಳಿದ್ರೆ ಅನ್ಕೊಂಡ ರೀತಿಯಲ್ಲಿ ಬಾಗಲಕೋಟೆಯಲ್ಲಿ ಬಿಜೆಪಿ ಬಂದಿದ್ದೇ ಆದಲ್ಲಿ 2 ಕ್ಷೇತ್ರದಲ್ಲಿ ಹಿನ್ನಡೆ ಆಗ್ತಾ ಇತ್ತು ಆಡಳಿತ ಪಕ್ಷ ಕಾಂಗ್ರೆಸ್ಗೆ. ಹಂಗಾಗಿಲ್ಲ. ಒಂದು ಕಾಂಗ್ರೆಸ್ ಇದೆ, ಒಂದು ಬಿಜೆಪಿ ಮುನ್ನಡೆಯಲ್ಲಿ ಸಾಧಿಸಿಕೊಂಡಿರುವಂಥದ್ದು. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಸು, ದಾವಣಗೆರೆಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ. ಎಸ್ ಸಿದ್ದನಗೌಡ್ರೆ ಸರ್, ಬಾಗಲಕೋಟೆಯಲ್ಲಿ ಬಹಳಷ್ಟು ನಿರೀಕ್ಷಣೆ ಇಟ್ಟುಕೊಂಡಿದ್ರೆ ಈ ಬಾರಿ ಬಿಜೆಪಿ ಗೆದ್ದೇ ಗೆಲ್ಲತ್ತೆ ಅಂತೇಳಿ. ಎಸ್, ಮತ್ತೊಂದು ಅಪ್ಡೇಟ್ ಆಗ್ತಾ ಇದೆ. ಮಮತಾ ಸಂಪುಟದ ಸಚಿವರಿಗೆ ಇಲ್ಲಿ ಹಿನ್ನಡೆ ಆಗಿದೆ. ಅಂದರೆ 31 ಸಚಿವರಿಗೆ ಆರಂಭಿಕವಾಗಿ ಹಿನ್ನಡೆ. ಸರ್ಕಾರದಲ್ಲಿರುವಂಥ 31 ಸಚಿವರಿಗೆ ಭವಾನಿಪುರದಲ್ಲಿ ಕಡೆಗೂ ಕೂಡ ಈ ಮಮತಾ ಬ್ಯಾನರ್ಜಿ ಮುನ್ನಡೆಯಲ್ಲಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವಿರುದ್ಧ ಸಿಎಂ ಮಮತಾ ಬ್ಯಾನರ್ಜಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ತಮಿಳುನಾಡಿನಲ್ಲಿ ಟಿಎಂಕೆ ಭರ್ಜರಿಯಾಗಿರುವಂಥ ಮುನ್ನಡೆಯಲ್ಲಿ ಇದ್ದಾರೆ. ಎನ್ಡಿಎಗೆ 2ನೇ ಸ್ಥಾನ, ಡಿಎಂಕೆಗೆ 3ನೇ ಸ್ಥಾನ. ನೋಡಿ, ಭವಾನಿಪುರ ಅಂತ ಬಂದಾಗ ಅಲ್ಲಿ ಜಿದ್ದಾಜಿದ್ದಿನ ಪೈಪೋಟಿ ಇರುತ್ತೆ. ಬಟ್ ಈಗ ಬರ್ತಾ ಇರೋದು ಆ ಭವಾನಿಪುರ ಕ್ಷೇತ್ರದಲ್ಲಿ ಮಮತಾ ಬ್ಯಾನರ್ಜಿ ಅವರು ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದಾರೆ ಅನ್ನೋದು. ಆಮೇಲೆ ಇವರ ಕ್ಯಾಬಿನೆಟ್ನಲ್ಲಿರುವಂಥ ಸಚಿವರಿಗೆ ಭಾರಿ ಮುಖಭಂಗ ಆಗಿದೆ. 31 ಸಚಿವರು ಹಿನ್ನಡೆಯನ್ನು ಅನುಭವಿಸಿದ್ದಾರೆ ಅನ್ನೋದು. ಇದು ಪಶ್ಚಿಮ ಬಂಗಾಳದ ಇಲ್ಲಿಯ ತನಕ ಆಗ್ತಾ ಇರುವಂಥ ಬೆಳವಣಿಗೆ. ಎಸ್ ಸಿದ್ದನಗೌಡ್ರೆ ಸರ್, ಈ ಬಾಗಲಕೋಟೆ ಅಂತ ಬಂದಾಗ ಎಲ್ಲಿ ನಿಮ್ಮ ವರ್ಕೌಟ್ ಫೇಲ್ ಆಯಿತು ಅಂತ ಅನಿಸುತ್ತೆ? ಯಾಕಂದರೆ ನೀವು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಬಾಗಲಕೋಟೆ ಆಲ್ಮೋಸ್ಟ್ ಅಲ್ಲಿ ಬಿಜೆಪಿ ಬರುತ್ತೆ, ದಾವಣಗೆರೆ ಹಿಂಗೆ ಉಲ್ಟಾ ಹೊಡೆದಿರೋದ್ರಿಂದಾಗಿ ಅಲ್ಲೂ ಕೂಡ ಬಿಜೆಪಿ ಬರುತ್ತೆ, ನಮಗೇನು ಸಮಸ್ಯೆ ಇಲ್ಲ, 2-2 ಗೆಲ್ತೀವಿ ಅಂತೇಳಿ. ಬಟ್ ಹಂಗೆ ಆಗ್ತಿಲ್ಲ ಇಲ್ಲಿ. ಬಾಗಲಕೋಟದಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮೊದಲನೇ ಆದ್ಯತೆಯನ್ನು ಮೇರೆಗೆ ಮಾಡಿರ್ತಕ್ಕಂಥದ್ದು, ಮತ್ತು ಎಲ್ಲ ನಾಯಕರು ಸಹಿತ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಇನ್ನೂ ಕೂಡ ಕೌಂಟಿಂಗ್ ಬಹಳಷ್ಟು ಇದೆ. ಮತ್ತು ಬಾಗಲಕೋಟೆ ನಗರದೊಳಗಡೆ ಅಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕೆಲಸವನ್ನು ಮತ್ತು ಬಹಳಷ್ಟು ವರ್ಷಗಳಿಂದ ಅಲ್ಲಿ ಏನು ಬೇಡಿಕೆಗಳಿದ್ದವು ಆ ಬೇಡಿಕೆಗಳನ್ನೆಲ್ಲ ಈಡೇರಿಸಿರ್ತಕ್ಕಂಥದ್ದು ಸನ್ಮಾನ್ಯ ಶ್ರೀ ವೀರಣ್ಣ ಚರಂತಿಮಠ ಅವರು. ಹೀಗಾಗಿ ಬಾಗಲಕೋಟದ ಕೌಂಟಿಂಗ್ದೊಳಗಡೆ ಬಂದಾಗ ಇನ್ನೂ ಕೂಡ ಗೆಲುವಿನ ನಿರೀಕ್ಷೆ ಒಳಗಡೆ ಇದ್ದೇವೆ ಹೊರತು ನಾವು ಯಾವುದೇ ಕಾರಣಕ್ಕೂ ಅಲ್ಲಿ ಹಿನ್ನಡೆ ಆಗಲ್ಲ ಅಂತಕ್ಕಂಥ ಒಂದು ಭರವಸೆ ಕೂಡ ನಮಗಿದೆ. ಹಳ್ಳಿಗಳಲ್ಲಿಯೂ ಕೂಡ ಇನ್ನೊಂದು ಅಲ್ಲಿ ಹೇಳಿದ ರೀತಿ ಒಳಗಡೆ ಏನಾಗಿದೆ ಅಂತಂದರೆ ಅನುಕಂಪ ಅಂತಕ್ಕಂಥದ್ದು. ಮತ್ತು ಮುಖ್ಯವಾಗಿ ಅಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಏನಂತಂದರೆ 7ರಿಂದ 8 ದಿನಗಳ ಕಾಲ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಎಲ್ಲ ಅಧಿಕಾರವನ್ನು ಸ್ತಬ್ಧಗೊಳಿಸಿ ತಮ್ಮ ಕ್ಯಾಬಿನೆಟನ್ನು ಕರ್ಕೊಂಡು ಹೋಗಿ ಏನಲ್ಲಿ ಧ್ವಜ ಊರಿ ಕುಳಿತುಕೊಂಡು ಅದನ್ನು ಗೆದ್ದೇ ಗೆಲ್ಲಬೇಕು ಅಂತಕ್ಕಂಥ ಒಂದು ಏನು ಕಾಣದ ಕೈಯದ ರೀತಿ ಒಳಗಡೆ ಏನು ಕೆಲಸ ಮಾಡಿದ್ರು ಅದು ಸ್ವಲ್ಪ ಎಲ್ಲೋ ಹಳ್ಳಿಗಳ ಕಡೆ ವರ್ಕೌಟ್ ಆಗಿದೆ ಅಂತಕ್ಕಂಥದ್ದು ಅನ್ನಿಸ್ತಾ ಇದೆ. ಇದು BJP ಫೇಲ್ಯೂರ್ ಅಲ್ಲ, ಇದು ಕಾಣದ ಕೈದೊಳಗಡೆ ಮಾಡ್ತಕ್ಕಂಥ ಕಾಂಗ್ರೆಸ್ಸದ ಷಡ್ಯಂತ್ರ ಅದು. ಯಾಕಂದರೆ CM ಅವರು ಭಾಳಷ್ಟು ಇಷ್ಟೊಂದು ಉಪಚುನಾವಣೆ ಒಳಗಡೆ ಇಡೀ ರಾಷ್ಟ್ರದ ಮಟ್ಟದೊಳಗಡೆ ಯಾರೂ ಕೂಡ ಮುಖ್ಯಮಂತ್ರಿಗಳು ಒಂದು ಪ್ರಚಾರಕ್ಕೆ ಹೋಗಿರ್ಬೋದು, ಈ ರೀತಿಯಾಗಿ ಗೂಟ ಹೊಡ್ಕೊಂಡು ಕುಳಿತಿರ್ತಕ್ಕಂಥ 7 ದಿನಗಳವರೆಗೆ ಕುಳಿತಿರ್ತಕ್ಕಂಥ
ಇಲ್ವೇ ಇಲ್ಲ. 15 ನಿಮ್ಮ ಶಾ ಕೂತಿಲ್ಲನ್ರಿ ಶಾಸಕರು ಶಾ ಎಲ್ಲಿ ಕೂತ ನೋಡ್ರಿ, ಗೃಹ ಮಂತ್ರಿ ಕೇಂದ್ರ ಗೃಹ ಮಂತ್ರಿ ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ರೆ ಕಾಂಗ್ರೆಸ್ ವಕ್ತಾರಕ್ಕಿಂತ ನಮ್ಮ ಸಮರ್ಪಕವಾಗಿ ಇರ್ತಕ್ಕಂಥ ಹೇಳ್ತಿರ್ತಾರೆ ನೋಡಿ. ಒಂದು ಚುನಾವಣೆ, ರಾಜ್ಯದ ಚುನಾವಣೆಗಳು ಬೇರೆ, ರಾಜ್ಯದ ಚುನಾವಣೆಗಳು ಬೇರೆ, ಉಪಚುನಾವಣೆಗಳು ಬೇರೆ. ರಾಜ್ಯದ ಚುನಾವಣೆ ಒಳಗಡೆ ನಮ್ಮ ಯತ್ನಾಳ್ ಕರ್ಕೊಂಡ್ ಬಂದ್ರು, ಬಿಜೆಪಿ ಸಂಬಂಧನೇ ಇಲ್ಲ. ಯತ್ನಾಳ್ ಕರ್ಕೊಂಡ್ ಬಂದಿಲ್ವ ನೀವು? ಯಾಕೆ ಕರ್ಕೊಂಡ್ ಬಂದ್ರಿ ನೀವು? ಅವರಿಗೆ ಮತ್ತು ಯಾವುದೇ ಇರಲಿ ಅವ್ರು ಬಿಜೆಪಿ ವಿರುದ್ಧ ತಾನೆ, ಬಿಜೆಪಿಯಿಂದ ಒಂದು ವರ್ಷಿರ್ತಾನೆ. ಯಾರು ಹೇಳಿದ್ರು? ಹೊರಗಡೆ ಹಾಕಿದಾರೆ, ಹೊರಗಡೆ ಹಾಕಿದ್ದಾರೆ. ಕಾಂಗ್ರೆಸ್ ಹಿರಿಯ ವಕ್ತಾರೆ, ನೀವು ನಿಮ್ಮ ಪವರ್ ಶೇರಿಂಗ್ ಅನ್ನ ಕೇಳ್ಬೇಕಂತಂದ್ರೆ ನಮ್ಮ ಮನೆಯ ಜಗಳವನ್ನು ನೀವ್ ಯಾಕೆ ಕೇಳ್ತೀರಿ ಅಂತ JDS ವಕ್ತಾರ ಕೇಳ್ತೀರಿ. ನಮ್ಮ ಮನೆ ಒಳಗಡೆ ನಾವು ಸಸ್ಪೆಂಡ್ ಮಾಡಿ ನೀವು ಕಾಂಗ್ರೆಸ್ ಕರ್ಕೊಂಡ್ರ? ಕಾಂಗ್ರೆಸ್ ಹೋಗಿದಾರ, JDS ಸೇರಿದಾರ? ಇಲ್ಲ, ಅವರು ತಮ್ಮ ವೀರಣ್ಣ ಚರಂತಿ ಬಂದವರು ಸಂಬಂಧ ಆ ರೀತಿಯಾಗಿದೆ. ಒಂದು ಓಪನ್ ಆಗಿ ಬಂದಿರ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ನೋಡಿ. ನಮ್ಮ ಪಕ್ಷದ ಬಗ್ಗೆ ಯಾರೇ ಬಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಪ್ರಚಾರ ಮಾಡಿದರೆ ನಮ್ದು ಏನು ಕೂಡ ಕಾಂಗ್ರೆಸ್ ಬಿಜೆಪಿ ಬಗ್ಗೆ ಹೇಳಿದ್ರೆ ಏನ್ ಹೇಳಕ್ಕಾಗತ್ತೆ? PS ಯಡಿಯೂರಪ್ಪನವ್ರದ್ದು 50 ವರ್ಷಾಚರಣೆ ನಡೀತಾ ಇದೆ. ಒಂದ್ ನಿಮಿಷ, ಇವತ್ತು ಬಿಜಾಪುರದೊಳಗಡೆ ಇರ್ತಕ್ಕಂಥ ರವಿಕಾಂತ್ ಪಾಟೀಲ್ ರವರು ಅನೇಕ ಇವತ್ತು ಸಚಿವರು, ಕಾಂಗ್ರೆಸ್ ಸಚಿವರು ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿರ್ತಕ್ಕಂಥವ್ರು PS ಯಡಿಯೂರಪ್ಪನವರು ಅಂತ ಹೇಳಿದ್ದಾರೆ. ತಾವು ಅದನ್ನು ಒಪ್ಕೋಬೇಕಲ್ಲ, ಒಪ್ಕೊಳ್ಬೇಕಲ್ಲ. ಚುನಾವಣೆ ಇರಲಿ, ನಮ್ಮ ಪಕ್ಷದ ಬಗ್ಗೆ ಆಗಲಿ, ನಮ್ಮ ವ್ಯಕ್ತಿಗತವಾಗಿ ಬಗ್ಗೆ ಆಗಿರಲಿ, ನಿಮ್ಮ ವೀಕ್ನೆಸ್ ಅಲ್ಲ, ನಿಮ್ಮ ವೀಕ್ನೆಸ್ ಅಲ್ಲ, ಡೈವರ್ಟ್ ಮಾಡುವಂತ ಟಿಕ್ಟಾಕ್ಸ್ ಇಲ್ಲ, ಟಿಕ್ಟಾಕ್ಸ್ನೇ ಇಲ್ಲ. ನೀವು ಸಿಎಂ ಅವರನ್ನ ಉಪಚುನಾವಣೆ ಮಾಡಲಿಕ್ಕೆ ಮಾಡಿರ್ತಕ್ಕಂಥದ್ದು ಅಲ್ಲ. ನೀವು ಇಡೀ ಸರ್ಕಾರವನ್ನೇ ತೆಗೆದುಕೊಂಡು ಬಂದು ಉಪಚುನಾವಣೆ ಮಾಡ್ತೀರ. ನಮ್ಮ ವಿಶ್ಲೇಷಕರಲ್ಲಿ ವಿನಂತಿ ಮಾಡ್ತೇನೆ, ನೀವು ಒಂದು ರಾಜ್ಯದ ಚುನಾವಣೆಗೂ ಉಪಚುನಾವಣೆಗೆ ಎರಡನ್ನು ಹೋಲಿಕೆ ಮಾಡ್ತೀರಿ ಅಂತಂದ್ರೆ ಯಾವ ರೀತಿಯಾಗಿರಿ? ಇವತ್ತು ಈ ಪ್ರಧಾನಮಂತ್ರಿಗಳು ಒಂದೇ ಒಂದು ಉಪಚುನಾವಣೆಗೆ ಎಲ್ಲಾದ್ರೂ ಬಂದಿದ್ದಾರೆ ಅನ್ನೋದನ್ನ ಹೇಳ್ರಿ ನೋಡೋಣ. ಅಲ್ಲ, ಈ ಒಂದು ರಿಸಲ್ಟ್ ವಿಜೇಂದ್ರ ಅವರ ಕುರ್ಚಿ ಏನಾದ್ರೂ ಅಲಗಾಡುತ್ತಾ ಹೇಗೆ ಅಂತ? ಇಲ್ಲ, ಇದ್ರ ಸಂಬಂಧವಾಗಿ ಇರತಕ್ಕಂಥದ್ದು ಇಲ್ಲ. ಯಾಕಂದ್ರೆ ಎಲ್ಲ ಕೂಡ ಜನತೆ ಗೊತ್ತಿದೆ. ಯಾಕಂದ್ರೆ ಇವ್ರು ಮಾಡಿರ್ತಕ್ಕಂಥ ಹಣ ಮತ್ತು ತೋಳ್ಬಲ, ಅಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಏನು ಪ್ರದರ್ಶನ ಮಾಡಿದ್ದಾರೆ, ಪಾಪ ಮುಗ್ಧ ಮತದಾರರನ್ನ ಎಲ್ಲೋ ಡೈವರ್ಟ್ ಮಾಡುವಂಥ ವ್ಯವಸ್ಥೆ ಒಳಗಡೆ ಮಾಡಿದ್ದಾರೆ. ಆದರೆ ಮತದಾರರು ಅಂತಿಮವಾಗಿ ಯಾವ ನಿರ್ಣಯವನ್ನು ಕೊಡ್ತಾರೋ ಅದನ್ನು ಭಾರತೀಯ ಜನತಾ ಪಾರ್ಟಿ ಮನಸಾರವಾಗಿ ಒಪ್ಕೊಳ್ಳುತ್ತೆ. ಯಾಕಂದ್ರೆ ನಾವು ಸಂವಿಧಾನದೊಳಗಡೆ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇಟ್ಟಿರ್ತಕ್ಕಂಥವ್ರು, ಮತದಾರರ ಮೇಲೆ ಕೂಡ ಇನ್ನೂ ವಿಶ್ವಾಸ ಇದೆ. ಇನ್ನೂ ಕೂಡ ಈ ಕೌಂಟಿಂಗ್ ಏನು ಆಗುತ್ತೋ ಅದರೊಳಗಡೆ ನಮ್ಮ ಪಾರ್ಟಿಯ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದನ್ನು ನೋಡಿದ್ರೆ ಅವ್ರು ಖಂಡಿತವಾಗ್ಲೂ ಗೆಲ್ಲುವಂತ ವಿಶ್ವಾಸ ಎಲ್ಲ ಕೂಡ ಇದೆ. ನೋಡಿ, ಕಾಂಗ್ರೆಸ್ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಅಭಿವೃದ್ಧಿ ಮಾಡಿದ ಚರಂತಿಮಠದ ಮೇಲೆ ಹೋದ ಸರ್ತಿ ಯಾಕೆ ಅಷ್ಟು ಹೀನಾಯವಾಗಿ ಸೋತ್ರು? ಸೋತಿಲ್ರಿ, 17 ನೋಟಿಂಗ್ ಸೋತಿದ್ದಾರೆ. ಅಲ್ಲ, ನೀವು ಕಾಂಗ್ರೆಸ್ ಹೋಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ರಾಜ್ಯದೊಳಗಡೆ ಕಾಂಗ್ರೆಸ್ ಅದ್ರ ತಪ್ಪಿಂದ ಜನ ನಮ್ಮನ್ನು ಆಶೀರ್ವಾದ ಮಾಡಿದ್ರು. ಅಧಿಕಾರವನ್ನು ನಡೆಸಿದಾಗ ಅಧಿಕಾರದ ವಿರೋಧತೆಯು ಕೂಡ ಇತ್ತು. ಹೀಗಾಗಿ ಅನೇಕ ಪ್ರಬಲವಾಗಿರ್ತಕ್ಕಂತಹ ಅಭ್ಯರ್ಥಿಗಳು ಸೋತಿದ್ದಾರೆ. ಅದರಲ್ಲಿ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶಕ್ಕೆ ರಗಡ ಅಭಿವೃದ್ಧಿವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಕೊಟ್ಟರು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಸೋಲಿಸಿರ್ತಕ್ಕಂಥದ್ದು ಇದೆ. ಮತ್ತೆ ದೇಶದೊಳಗಡೆ ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡಿದವರನ್ನ ಅಲ್ಲ ರೀ, ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಯಾರು ಸೋಲಿಸಿದ್ರು ಅಂತವ್ರು ಕೂಡ ಸೋತರು. ಯಾಕೆ ಅವ್ರು ಸಂವಿಧಾನ ಬರೆದ ಸರಿಯಲ್ಲ ಅಂತೇಳಿ ನಮ್ಮ ವಿಶ್ಲೇಷಕರು ಪ್ರಶ್ನೆ ಕೇಳಿದ್ರೆ ಉತ್ತರ ಇರೋದಿಲ್ಲ. ಸೋತಿರ್ತಕ್ಕಂಥ ಅಭ್ಯರ್ಥಿಗಳು ಅಭಿವೃದ್ಧಿ ಸೋಲಿಸಿರ್ತಕ್ಕಂಥ ಪಕ್ಷ ನಿಮ್ದು. ಅವ್ರ ಕೈ ಒಳಗಡೆ ಇರ್ತಕ್ಕಂಥ ವ್ಯಕ್ತಿಯನ್ನ ಆಪರೇಷನ್ ದೇಶದೊಳಗಡೆ ಅಧಿಕಾರ ಬಂದ್ರೆ ಎಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧ ಆಗುತ್ತೆ ಅಂತಕ್ಕಂಥ ಭಯದಿಂದ 2 ಬಾರಿ ಅವರನ್ನ ಸೋಲಿಸಿರ್ತಕ್ಕಂಥ ಪಕ್ಷ ರೀ ನಿಮ್ದು. BR ಅಂಬೇಡ್ಕರ್ ಅವರು 5 ಸ್ಥಾನಗಳನ್ನ ನೆನಪಿಸಿಕೊಳ್ಳಕ್ಕೆ BR ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಲು ಕೂಡ ನೀವು ಡಾಕ್ಟರ್ BR ಅಂಬೇಡ್ಕರ್ ಶಶಿಕಾಂತ್ ಸರ್, ಈ ಬಾಗಲಕೋಟೆಯಲ್ಲಿ ಚರಂತಿಮಠಗೆ ಹಿನ್ನಡೆ ಆಗೋದಕ್ಕೆ ಕಾರಣಗಳೇನು? ಕಾರಣ ಅಂದ್ರೆ ಯಾಕಂದ್ರೆ ಕಳೆದ ಬಾರಿ ದೊಡ್ಡ ಅಂತರದಲ್ಲಿ ಏನು ಸೋಲನ್ನು ಏನು ಅನುಭವಿಸಿರ್ಲಿಲ್ಲ. ಚರಂತಿಮಠರು ಸೋತ್ ಮೇಲೆ ಜನರ ಜೊತೆಗೆ ಹೆಚ್ಚು ಸಂಪರ್ಕ ಇಟ್ಕೊಳ್ಳಿಲ್ಲ. ಆಮೇಲೆ ಅಲ್ಲಿ ನನಗೆ ಗೊತ್ತು, ಯಾಕಂದ್ರೆ ಅದು ನಮ್ಮೂರದು ಬಾಗಲಕೋಟೆ.
ಸೊ ಆದ್ದರಿಂದ ನಮಗೆ ಗೊತ್ತಿರೋ ಹಾಗೆ ಸ್ವಲ್ಪ ದುರಹಂಕಾರಿ ಅನ್ನುವಂತಕ್ಕಂಥ ಇಮೇಜ್ ಬೆಳೆದವಳು ಚರಂತಿ ಮಠರು. ಜನರ ಜೊತೆ ಸಂಪರ್ಕ ಇಟ್ಕೊಳ್ಳೋದಿಲ್ಲ. ಯಾರಾದರೂ ಸಹಾಯ ಕೇಳ್ಕೊಂಡು ಹೋದರೆ ಅವ್ರಿಗೆ ನೇರವಾಗಿ ಹೆಚ್ಚು ಸ್ಪಂದಿಸ್ತಾ ಇರಲಿಲ್ಲ. ಸೊ ಈ ರೀತಿಯಾಗಿ ಅಲ್ಲಿರ್ತಕ್ಕಂಥ ಜನರಿಗೆ, ಅದು ಗ್ರಾಮೀಣ ಪ್ರದೇಶದವ್ರಿಗಂತೂ ಅವರು ಮುಖದರ್ಶನವೂ ಇರ್ತಿರಲಿಲ್ಲ. ಈಗಾಗ ಹೋಗ್ಬಿಟ್ಟು ಅರೆ ಏನ್ರಿ ಇದು, ಒಬ್ಬರು MLA ಆಗಬೇಕಪ್ಪ ಅಂತಂದ್ರೆ ಜನರ ಜೊತೆಗೆ ಇರಬೇಕು, ನಮ್ಮ ಜೊತೆ ಮಾತಾಡಬೇಕು, ನಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೋಬೇಕಲ್ಲ. ಅವರು ವಿರೋಧ ಪಕ್ಷದಲ್ಲಿ ಇರ್ಬೋದು, ಅಟ್ಲೀಸ್ಟ್ ಒಂದು ಸ್ವಲ್ಪ ಮಾತಾಡಲಿ ನಮ್ಮ ಜೊತೆ ಚೆನ್ನಾಗಿ ಅನ್ನೋದು ಅಲ್ಲಿರ್ತಕ್ಕಂಥ ಜನರ ಒಂದು ಆಸೆ. ಅದು ಇಲ್ಲದೆ ಇರೋದ್ರಿಂದ ಸಮಸ್ಯೆ ಆಗಿದೆ ಒಂದು. ಎರಡನೇದು ಅಂತಂದರೆ ಅವ್ರಿಗಿರ್ತಕ್ಕಂಥ ಒಂದು ಸ್ವಲ್ಪ ಸರ್ವಾಧಿಕಾರಿ ಮನೋಭಾವ, ಯಾರ ಮಾತು ಕೇಳಲ್ಲ ಅವರಲ್ಲಿ. ಅಲ್ಲೇ ನಾನು ಹೇಳಿದ್ದು ಈ ಸರಿ BJP ಅವರು ಹಲವಾರು ಜನ ಹೇಳಿದ್ದಾರೆ ಅವರಿಗೆ, ನೋಡ್ರಿ ಅವ್ರನ್ನ BJPಯಿಂದ ಹೊರಗಡೆ ಹಾಕಿದ್ದೀವಿ ನಾವು ಯತ್ನಾಳ್ ಅವ್ರನ್ನ, ಸೊ ಆದ್ದರಿಂದ ಅವ್ರು ಕರೆಸಬೇಡಿ ಅಂತಲೂ ಹೇಳಿದರು. ಇಲ್ಲ ನಾನು ಗೆಲ್ಲಬೇಕಾದ್ರೆ ಅವ್ರು ಬೇಕೇ ಬೇಕು ಅಂತ ಹಠಕ್ಕೆ ಬಿದ್ದು ಕರೆಸಿದ್ರು. ಸೊ ಅಲ್ಲಿ ಏನಾಯಿತು ಅಂತಂದರೆ ಅಲ್ಲಿ ಒಂದು ಸಮಸ್ಯೆ ಏನಂದರೆ ಯತ್ನಾಳ್ ಅವ್ರಿಗೆ ಬಂದರೆ ಅಲ್ಲಿರ್ತಕ್ಕಂಥ BJP ಕೆಲವು ಕಾರ್ಯಕರ್ತರಿದ್ದಾರಲ್ವಾ, ಅರೆ ನಮ್ಮ ಪಕ್ಷ ಹೇಳ್ತು, ಯಡಿಯೂರಪ್ಪನವ್ರ ಮಗನ ಹೇಳಿದ, ಆದರೂ ಸಹಿತ ಅವ್ರನ್ನ ಕರೆಸಿದ್ರಲ್ಲ ಅನ್ನೋ ಒಂದು ಅಸಮಾಧಾನ ಇರೋದ್ರಿಂದ ಒಂದು. ಎರಡನೇದು ಅಂತಂದರೆ ಈ ಸರ್ತಿ ಲಿಂಗಾಯತರ ಓಟುಗಳು ಇದಾವಲ್ಲ, ಇವರು ಲಿಂಗಾಯತರಾದರೂ ಲಿಂಗಾಯತ ಓಟುಗಳು ಸ್ವಲ್ಪ ಚೆದರಿದ್ದಾವೆ, ಆ ಕಡೆ ಹೋಗಿದ್ದಾವೆ. ಆಮೇಲೆ ಕುರುಬರು ಓಟುಗಳು ಸಾಲಿಡ್ ಆಗಿ ಬಿದ್ದಿದ್ದಾವೆ. ಆಮೇಲೆ ಈ ಯತ್ನಾಳ್ ಬಂದಿರೋದ್ರಿಂದ ಬಾಗಲಕೋಟೆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮುಸ್ಲಿಂ ಓಟುಗಳು ಎಲ್ಲವೂ ಸಹಿತ ಕನ್ಸಲ್ಟೇಟ್ ಆಗೋಗ್ಬಿಟ್ಟು ಅದರ ಚರಂತಿ ಮಠ ವಿರುದ್ಧ ಬಿದ್ದಿದ್ದಾವೆ. ಸೊ ಇವುಗಳೆಲ್ಲವನ್ನು ಗಮನಕ್ಕೆ ಇಟ್ಟುಕೊಂಡಾಗ ಅಲ್ಲಿ ಹಿನ್ನಡೆ ಆಗುವುದು ಬಹುಶಃ ಯತ್ನಾಳ್ ಅವರು ಕಾಲಿಟ್ಟ ತಕ್ಷಣ ಗೊತ್ತಾಗಿತ್ತು ಚರಂತಿ ಮಠ ಹಿನ್ನಡೆ ಆಗುತ್ತೆ ಅಂತ. ಆದ್ರಿಂದ ಯಾವಾಗ ಇವರು ಕಾಂಗ್ರೆಸ್ ಅಲ್ಲಿ ದಾವಣಗೆರೆಯಲ್ಲಿ ಹೆಂಗಾಯ್ತು, ಬಾಗಲಕೋಟೆಯಲ್ಲಿ ಹೆಂಗಾಯ್ತು ಅಂತ ಬಿಜೆಪಿ ಅಲ್ಲಿ ಇಲ್ಲಿರೋ ಸಮಸ್ಯೆಗಳು ಬೇರೆ, ಅಲ್ಲಿರೋ ಸಮಸ್ಯೆಗಳು ಬೇರೆ. ಅಂದ್ರೆ ಅಲ್ಲಿ ಮುಸ್ಲಿಂ ಓಟುಗಳೆಲ್ಲವೂ ಸಹಿತ ಕನ್ಸಲ್ಟೇಟ್ ಆಯ್ತು, ಇಲ್ಲಿ ಚೆದರು ಹೋಯ್ತು ಅಲ್ಲಿ ದಾವಣಗೆರೆಯಲ್ಲಿ. ಯಾಕಂದ್ರೆ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಮುಸ್ಲಿಮರನ್ನ ಇವರು ಕಡೆಗಣಿಸಿದ್ರು. ಅವರು ಒಂದೇ ಒಂದು ಡಿಮಾಂಡ್ ಇತ್ತು, ನಮಗೊಂದು ಅವಕಾಶ ಕೊಡಿ, ಯಾಕಂದ್ರೆ ನಾವು ಹೆಚ್ಚು ಹೆಚ್ಚು ಮತದಾರರಿದ್ದೀವಿ ಅಂತ ಹೇಳಿದ್ರು. ಕೊಡಲಿಲ್ಲ. ಅಲ್ಲಿ ಕುಟುಂಬ ರಾಜಕಾರಣಕ್ಕೆ ಮನೆ ಹಾಕಿದ್ರು. ಮತ್ತು ಅನನುಭವಿಯಾಗಿರ್ತಕ್ಕಂಥ ಒಬ್ಬ ಚಿಕ್ಕ ಹುಡುಗನ ಕರ್ಕೊಂಡು ಬಂದ್ಬಿಟ್ಟು ನಾನು MLA ಮಾಡ್ತೀನಿ ಅಂತಂದ್ರು. ಸೊ ಇದರಿಂದಾಗಿ ಅಲ್ಲಿ ಸಮಸ್ಯೆಗಳು ಶುರು ಆಯ್ತು. ಆದ್ದರಿಂದ ಬಾಗಲಕೋಟೆ ಬಗ್ಗೆ ಹೇಳಬೇಕು ಅಂತಂದ್ರೆ ಚರಂತಿ ಮಠರು ಇರ್ತಕ್ಕಂಥ ಒಂದು ಅವಕಾಶವನ್ನ ಚರಂತಿ ಮಠರೇ ಹಾಳು ಮಾಡಿಕೊಂಡ್ರು. ಅವ್ರಿಗೇನೋ ಒಂದು ಕಲ್ಪನೆ ಬಂದ್ಬಿಡ್ತು, ಯತ್ನಾಳ್ ಬಂದ ತಕ್ಷಣ ಹಿಂದೂ ಮತಗಳೆಲ್ಲ ಒಂದಾಗ್ಬಿಡ್ತವೆ, ನಾನು ಗೆದ್ದು ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಚದುರದ ಮತಗಳು, ಬೇರೆ ಆಗಿರ್ತಕ್ಕಂಥ ಮತಗಳ ಬಗ್ಗೆ ಅವರು ಯೋಚನೆ ಮಾಡಲಿಲ್ಲ. ಆದ್ದರಿಂದ ಮತ್ತೆ ಈ ಸರ್ತಿನೂ ಇವ್ರು ಬೇಕಾದಷ್ಟು ಆಸೆಗಳನ್ನ ಇಟ್ಕೊಂಡ್ರು ಸಹಿತ ಚರಂತಿ ಮಠರು ಅಲ್ಲಿ ಬರೋ ಚಾನ್ಸಸ್ಗಳು ಭಾಳ ಕಡಿಮೆ ಇದ್ದಾವೆ. ಅಲ್ಲಿ ಕಡೆ ಅನುಕಂಪದ ಒಂದು ಮತಗಳು ಬಿದ್ದಿದ್ದಾವೆ, ಈ ಕಡೆ ಕುರುಬರ ಮತಗಳು ಭಾಳ ಸಾಲಿಡ್ ಆಗಿ ಬಿದ್ದಿದ್ದಾವೆ, ಆಮೇಲೆ ಮುಸ್ಲಿಂ ಮತಗಳು ಬಿದ್ದಿದ್ದಾವೆ, ಲಿಂಗಾಯತ ಮತಗಳು ಎರಡಕ್ಕೂ ಹಂಚೋಗಿದ್ದಾವೆ ಎರಡು ಪಕ್ಷಕ್ಕೆ. ಸೊ ಆಮೇಲೆ ಆಳುವ ಪಕ್ಷ, ಯಾಕಂದ್ರೆ ಅಕಸ್ಮಾತ್ ವಿರೋಧ ಪಕ್ಷದವರು ಅವ್ರು ಕರ್ಕೊಂಡು ಬಂದ್ರು ಏನು ಕೆಲಸ ಆಗೋದಿಲ್ಲ, ಏನೋ ಅನುದಾನ ತರಕ್ಕೆ ಸಾಧ್ಯತೆಗಳಿಲ್ಲ. ಆದ್ದರಿಂದ ಆಳುವ ಪಕ್ಷಕ್ಕೆ ಸಹಿತ ನಾವು ಸ್ವಲ್ಪ ಸಪೋರ್ಟ್ ಮಾಡಬೇಕು ಅಂತ ಇದರ ಪರಿಣಾಮಗಳು ಹೇಳ್ತಾ ಇದ್ದೀನಿ. ಆಕಸ್ಮಿಕವಾಗಿ ಈ ಸರ್ತಿ ಇಲ್ಲಿ ಎರಡೂ ಕಡೆ ಕಾಂಗ್ರೆಸ್ ಸೋತ್ರೆ ನಿಜವಾಗಿಯೂ ಸಹಿತ ನಮ್ಮ ಸಿದ್ದರಾಮಯ್ಯ ತಲೆದಂಡ ಆಗೋ ಚಾನ್ಸಸ್ ಇದೆ. ಎರಡೂ ಕಡೆ BJP ಸೋತ್ರೆ ವಿಜೇಂದ್ರ ಅವರು ತಲೆದಂಡ ಆಗೋ ಚಾನ್ಸಸ್ ಇದೆ. ಒಟ್ಟಿನಲ್ಲಿ ಎರಡರ ಪರಿಣಾಮ ಇದೆಯಲ್ಲ, ವಿರೋಧ ಪಕ್ಷದಲ್ಲೂ ಆಗಬಹುದು, ಆಮೇಲೆ ಆಡಳಿತ ಪಕ್ಷದಲ್ಲೂ ಆಗಬಹುದು ಈ ಬದಲಾವಣೆಗಳು. ಆಮೇಲೆ ನೆಕ್ಸ್ಟ್ ಇದೇನಾದರೂ ರೀಶಫಲ್ ಆಗೋಗ್ಬಿಟ್ರೆ ನಮ್ಮ ಜಮೀರ್ ಅಹಮದ್ ಅವ್ರದ್ದು ತಲೆದಂಡ ಆದರೂ ಆಗಬಹುದು. ಸೊ ಈ ರೀತಿ ಆಗುತ್ತೆ. ಆದರೆ ದಾವಣಗೆರೆಯಲ್ಲಿ ಆಗಿರ್ತಕ್ಕಂಥ ಈ ಮುಸ್ಲಿಮರಿಗೆ ಮಾಡಿದಂಥ ಒಂದು ಸ್ವಲ್ಪ ಸಣ್ಣ ಅನ್ಯಾಯ ಇದೆ ಅಲ್ವಾ, ಕುಟುಂಬ ರಾಜಕಾರಣಕ್ಕೆ ಮನೆ ಹಾಕಿದ್ದಿದೆಯಲ್ವಾ, ಇದು ರಾಜ್ಯಾದ್ಯಂತ ಮುಂದೆ ಕಾಂಗ್ರೆಸ್ಸಿಗೆ ಉಲ್ಟಾ ಹೊಡೆಯುತ್ತೆ. ಇದನ್ನು ಗಮನ ಇಟ್ಕೊಳ್ಳಿ. ಯಾಕಂದರೆ ಮುಸ್ಲಿಂ ಸಮುದಾಯ ಇದೆಲ್ಲ ಅಸಮಾಧಾನ ಹೊಂದಿದೆ. ಇದೇ ರೀತಿ ಇವರು ಮಾಡ್ತಾ ಹೋದರೆ, ಯಾಕಂದರೆ ಅವ್ರ ಕಾನ್ಫಿಡೆನ್ಸಿಗೆ ತೊಗೋಬೇಕು, ಅವ್ರನ್ನ ನೀವು ಮನವೊಲಿಕೆ ಮಾಡಬೇಕು. ಅದು ಬಿಟ್ಟು ನಾನು ಉಚ್ಚಾಟನೆ ಮಾಡಿಬಿಡ್ತೀನಿ, ಮನೆ ಕಳಿಸ್ಬಿಡ್ತೀನಿ, ಅವ್ರನ್ನ ತೆಗೆದಾಕ್ಬಿಡ್ತೀನಿ ಅನ್ನೋದಿದೆಯಲ್ಲ, ಹಾಗಲ್ಲ. ಯಾಕಂದರೆ ಬೇರೆ ಸಮುದಾಯಗಳನ್ನು ನೀವು ಹೊಡಿಬೋದು, ಮುಸ್ಲಿಂ ಸಮುದಾಯದ ಹೊಡೆಯೋದು ಕಷ್ಟ ಇದೆ. ಯಾಕಂದರೆ ಅವ್ರು ಧಾರ್ಮಿಕವಾಗಿ ಒಂದಾಗ್ತಾರೆ, ಆಮೇಲೆ ಒಂದು ಸಾಲಿಡ್ ಆಗಿ ನಿಂತ್ಕೊಳ್ತಾರೆ ಅವರು. ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ ಸಹಿತ ಒಂದು ಸಮುದಾಯವನ್ನು ಕಡೆಗಣಿಸಬೇಡಿ. ಯಾಕೆ ಅಂತಂದರೆ ಸ್ವಾತಂತ್ರ್ಯ ಬಂದ ನಂತರದಿಂದಲೂ ಸಹಿತ ಒಂದು ಇಡೀ ಸಮುದಾಯ ಈ ಕಾಂಗ್ರೆಸ್ಸಿನ ಬೆನ್ನಿಗಿದೆ. ಅದನ್ನು ಒಡೆದರೆ ನಿಜಕ್ಕೂ ಸಹಿತ ಒಳ್ಳೆಯ ಅವಕಾಶ ಇರ್ತಕ್ಕಂಥ ಈ ಕಾಂಗ್ರೆಸ್ ಅವಕಾಶ ಇದೆಯಲ್ಲ ಕರ್ನಾಟಕದಲ್ಲಿ, ಅದನ್ನೂ ಕಳ್ಕೊಂಡ್ಬಿಡ್ತಾರೆ. ಆ ಚಾನ್ಸಸ್ಗಳು ತುಂಬ ಇದ್ದಾವೆ. ಆದ್ದರಿಂದ ಇವಾಗೂ ಸಹಿತ ಈ ಎರಡೂ ಕಡೆ ನನಗೆ ಗೊತ್ತಿರೋ ಹಾಗೆ ದಾವಣಗೆರೆಯಲ್ಲಿ BJP ಬರುತ್ತೆ, ಆಮೇಲೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಬರುತ್ತೆ. ಇಬ್ಬರು ಒಂದೊಂದು ಗೆದ್ದು ಹೋಗುತ್ತಾರೆ. ಆದ್ದರಿಂದ ಇಬ್ಬರದು ಸ್ಥಾನ ಭದ್ರವಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಸ್ ಉಮೇಶ್ ಗೌಡ್ರೆ,
ಒಂದು ವೇಳೆ ಈ ಎರಡು ಕ್ಷೇತ್ರ ದಾವಣಗೆರೆ ಬಾಗಲಕೋಟೆ ಅಂತ ಬಂದಾಗ ಕಾಂಗ್ರೆಸ್ ಸೋತಿದೆ ಆದಲ್ಲಿ ಸಿಎಂ ಕುರ್ಚಿಗೆ ಏನಾದರೂ ಕಂಟಕ ಎದುರು ಆಗಬಹುದಾ? ಇದು ನಿಮಗೆ ಇನ್ನೊಂದು ಎಲ್ಲ ಕಾರಣಗಳಲ್ಲ, ನಿಜವಾದ ಕಾರಣ ಏನು ಗೊತ್ತಾ, ಇಲ್ಲಿ ಡಿ.ಕೆ. ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯನವರ ಪಗಡೆ ಆಟ. ನೋಡಿ, ಈಗ ಸಿದ್ದರಾಮಯ್ಯನವರು ಸೇಫ್ ಆದರು. ಬಾಗಲಕೋಟೆಯಲ್ಲಿ ಅವ್ರು ಹೇಳಿದಂತ ಕ್ಯಾಂಡಿಡೇಟ್ ಟಿಕೆಟ್ ಕೊಟ್ಟಿದ್ದಾರೆ, ಮೇಟಿ ಅವರನ್ನ ಉಳಿಸ್ಕೊಂಡಿದ್ದಾರೆ, ಕುಟುಂಬದ ಉಳಿಸ್ಕೊಂಡಿದ್ದಾರೆ, ಅಲ್ಲಿ ಪಾಸ್ ಆಗಿದ್ದಾರೆ. ಅಂದ್ರೆ ಹೈಕಮಾಂಡ್ಗೆ ಅವ್ರಿಗೆ ಏನಾಯ್ತು ಅಂತಂದ್ರೆ, ಈಗ ಇಲ್ಲ ಸಿದ್ದರಾಮಯ್ಯನವ್ರ ನಾಯಕತ್ವ ಇಲ್ಲಿ ಪ್ರಬಲವಾಗಿದೆ, ಅವ್ರಿಗೆ ಆರ್ಗನೈಸೇಷನ್ ಅಹಿಂದ ವರ್ಗ ಕುಸ್ತಿಲ್ಲ ಅನ್ನೋ ಒಂದು ಭಾವನೆ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ದಾವಣಗೆರೆಯಲ್ಲಿ ಏನಾಯ್ತು ಅಂತಂದ್ರೆ, ಒಂದ್ ಕಡೆ ಮುಸ್ಲಿಮರನ್ನ ವಿರೋಧ ಮಾಡ್ಕೊಂಡ್ರು, ಮುಸ್ಲಿಂ ನಾಯಕರನ್ನೇ ವಿರೋಧ ಮಾಡ್ಕೊಂಡ್ರು, ಜಮೀರ್ ಅಹಮದ್ ಅವ್ರ ಮಾತು ಕೇಳಿಲ್ಲ. ಈಗ ಸಹಜವಾಗಿ ಅವ್ರು ಕೊಡ್ಬೇಕಾಗಿತ್ತು. ಅವ್ರು ಶಾಮನ್ನವ್ರು ಶಿವಶಂಕರಪ್ಪನವ್ರು ಹೇಳಿದ್ರಂತೆ, ಮುಂದಿನ ಬಾರಿ ನನ್ನ ಆದ ಮೇಲೆ ನಿಮ್ಮ ಅಬ್ದುಲ್ ಜಬ್ಬಾರ್ ಅಂತ ಯಾರೋ ಒಬ್ಬರಿದ್ದಾರೆ, ಅವರ ಪೈಲ್ವಾನ್ ಅವರಿಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ರಂತೆ. ಅದು ಸಹ ಅದು ಉಳಿಸ್ಕೊಳ್ಳಿಲ್ಲ. ಜೊತೆಗೆ ಇಡೀ ಸಮುದಾಯ ವಿರೋಧ ಆಯಿತು. ಜೊತೆಗೆ ಇಲ್ಲೇನಾಯ್ತು, ಡಿ.ಕೆ. ಶಿವಕುಮಾರ್ ಅವರು ಇದನ್ನ ಗಂಭೀರ ತಗೊಳ್ಳಿಲ್ಲ. ಅಲ್ಲಿ ಯಾವ ಥರ ಅಂತಂದರೆ, ಮಲ್ಲಿಕಾರ್ಜುನ್ ಅವ್ರನ್ನ ವಿರೋಧನೂ ಮಾಡ್ಕೊಳ್ಳಂಗಿಲ್ಲ, ಇಲ್ಲಿ ಈ ಕಡೆ ಸಿದ್ದರಾಮಯ್ಯನವ್ರನ್ನ ವಿರೋಧ ಮಾಡ್ಕೊಳ್ಳಂಗಿಲ್ಲ, ಜೊತೆಗೆ ಜಮೀರ್ ಅವ್ರನ್ನ ವಿರೋಧ ಮಾಡ್ಕೊಳ್ಳಿಲ್ಲ. ಆದರೂ ಮುಲಾಜಿಂದಲೇ KPCC ಅಧ್ಯಕ್ಷರಾಗಿ ಅವ್ರೇನು ಕ್ರಮ ತಗೋಬೇಕು ತಗೊಂಡ್ರು, ಅದು ಅವ್ರ ಪಾರ್ಟಿ ವಿಚಾರ. ಆದರೆ ಒಂದು ವಿಶೇಷ ಏನು ಅಂತಂದ್ರೆ, ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಹಿನ್ನಡೆ ಆಯಿತು ಇಲ್ಲಿ. ಯಾಕೆಂದರೆ ದಾವಣಗೆರೆಯಲ್ಲಿ ಅಂದರೆ ಎಲ್ಲ ನಾಯಕತ್ವವನ್ನು ಎಲ್ಲ ಸಮುದಾಯನ ಕೊಂಡೊಯ್ಯೋ ಒಂದು ಶಕ್ತಿ ಇಲ್ಲ ಅನ್ನೋದು ಇಲ್ಲಿ ಈ ಚುನಾವಣೆಯಲ್ಲಿ ಅಲ್ಲಿ ಸಾಬೀತಾಯ್ತು. ಅಂದರೆ ಟಿಕೆಟನ್ನು ಅವರಿಗೆ ಕೊಡ್ಬೋದಿತ್ತು ಬೇರೆಯವರಿಗೆ, ಆದರೆ ಅದನ್ನು ಮಾಡಿಲ್ಲ. ಅವರು KPCC ಅಧ್ಯಕ್ಷರಾಗಿ ಬೇರೆಯವ್ರನ್ನ ಚೂಸ್ ಮಾಡ್ಕೊಳ್ಳೋಂಥ ಅವಶ್ಯಕವಾದ ವ್ಯವಸ್ಥೆಗಳನ್ನು ಡಿ.ಕೆ.ಶಿಗೆ ಹಿನ್ನಡೆನಾ? ಹೌದು, ಇನ್ನೇನೀಗ ಈಗ ಅಲ್ಲಿ ಅವ್ರ ಕ್ಯಾಂಡಿಡೇಟ್ ಇದೆ. ಒಂದು ನಿಮಿಷ, ಅಲ್ಲಿ ಕ್ಯಾಂಡಿಡೇಟ್ ಇಲ್ಲದೆ ಹೋದ್ರು ಅಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಲ್ಲ, ಒಳ ಜಗಳ ಇದೆ ಸರ್, ಅಲ್ಲಿ ಒಳ ಜಗಳ ಇದೆ, ಅಲ್ಲಿ ಬಹಳ ಬೇಗುದಿ ಇದೆ. ಅವ್ರ ಕಾಲ ಇಟ್ಕೊಂಡು ಇವ್ರು ಹೇಳಿತಾವ್ರೆ, ಇವ್ರ ಕಾಲ ಇಟ್ಕೊಂಡು ಅವ್ರು ಹೇಳಿತಾ ಇದ್ದಾರೆ, ಅಲ್ಲಿ ಯಾವುದೂ ಸರಿ ಇಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ಈ ಮುಖ್ಯಮಂತ್ರಿ ಅಧಿಕಾರ ಚೇಂಜ್ ಆಗುವಂತ ಈ ಪರಿಸ್ಥಿತಿಲಿ ಸಿದ್ದರಾಮಯ್ಯನವರೇ ಮುಂದುವರಿದ ಈ ಚುನಾವಣೆ ಎಲ್ಲ ಒಂದ್ ಕಡೆ ಇದು ಒಂದು ಪರಿಣಾಮ ಬೀರಿದ್ರು, ಅಲ್ಪ ಪ್ರಮಾಣದಲ್ಲೇ ಬೀರ್ಬೋದು. ಒಂದು ಜೊತೆಗೆ ನಾವು ಇವ್ರು ಹೇಳ್ತಾರಲ್ಲ, ನಾವು ಐಯಿಂದ ಅಂತ ಹೇಳ್ಕೊಂಬರ್ತಾರೆ, ನಾವು ನುಡಿದಂತೆ ನಡ್ಕೊಂಬಂದಿದ್ದಂತೆ. ಎಲ್ಲಿ ನುಡಿದಂತೆ ನಡ್ಕೊಂಬಂದಿದ್ದಾರೆ? ಕೊಡ್ಬೋದಿತ್ತಲ್ಲ ಮುಸ್ಲಿಂನವ್ರಿಗೆ. JDS ಪಕ್ಷದ ಮೇಲೆ ಆರೋಪ ಮಾಡ್ತಾರೆ, ನೀವೇನ್ ಮಾಡಿದಿರಿ ಅಂತ ಹೇಳ್ತಾರೆ. JDS ಪಕ್ಷ ರಾಜ್ಯಾಧ್ಯಕ್ಷರು ಮಾಡಿದ್ರು ಸಿಎಂ ಇಬ್ರಾಹಿಂ, ಹಂಗೆ ಮುಗಿಸಿದ್ರಿ ಅವ್ರನ್ನ. ಅವ್ರನ್ನ ತಲೆ ಕೆಡಿಸಿ ಕರ್ಕೊಂಡು ಹೋಗ್ಬಿಟ್ಟು ನೀವು ಮೈತ್ರಿ ಮಾಡ್ಕೊಂಡು ಅಧ್ಯಕ್ಷರನ್ನ ವಿಶ್ವಾಸ ತಗೊಳ್ತೀರಾ, ಅವ್ರಿಗೇನೋ ಕೇಳ್ತೀರಾ. ನೀವು ಮೈತ್ರಿ ಅಂತ ಬಂದ ತಕ್ಷಣ ಅವ್ರ ಆತ್ಮಸಾಕ್ಷಿಗೆ ನೋವಾಯ್ತಲ್ಲ. ಸಿಎಂ ಇಬ್ರಾಹಿಂ ಅಂತ ಒಬ್ಬ ಅಲ್ಪಸಂಖ್ಯಾತ ನಾಯಕರನ್ನ ಕೀರ್ತಿ ನಿಮಗೆ ಬಂತಲ್ಲ. ಜಮೀರ್ ಅಹಮದ್ ಮಂತ್ರಿ ಆಗಿರ್ಲಿಲ್ವ ಮಂತ್ರಿಮಂಡಲದಲ್ಲಿ? ಕುಮಾರಣ್ಣನ ಮಂತ್ರಿಮಂಡಲದಲ್ಲಿ ಜಮೀರ್ ಅವರು ಆಗಿದ್ದಾಗ ಅವ್ರು ಬಿಜೆಪಿ ಸರಿ ಇರ್ಲಿಲ್ವ ನಿಮ್ಗೆ? ಅವತ್ತು ನೀವು ಎಲ್ಲಾರು ಜೊತೆ ತಗೊಂಡು ಹೋಗ್ತಾ ಇದ್ರಿ. ಆಮೇಲೆ ಏನ್ ಹೇಳಿದ್ರಿ? ಅದೇ ತರ ಆಗಿತ್ತು. ನಾವು ಅಲ್ಪಸಂಖ್ಯಾತರ ಮತಗಳನ್ನೇ ನಂಬ್ಕೊಂಡಿಲ್ಲ ಅನ್ನೋ ಮಾತು ಹೇಳಿದ್ರಿ. ಅದ್ರ ಪರಿಣಾಮ ಏನಾಯ್ತು? ರಾಮನಗರದಲ್ಲಿ ಮುಸ್ಲಿಂ ನಾಯಕನನ್ನ ಮಾಡಿದ್ದು ದೇವೇಗೌಡರು. ರಾಮನಗರದಲ್ಲಿ ಏನಾಯ್ತು? ನಾಯಕನನ್ನ ಮಾಡಿದ್ದು ಕುಮಾರಸ್ವಾಮಿ ಅವರು, JDS ಪಕ್ಷ. ಆಯ್ತಾ, ಇಕ್ಬಾಲ್ ಅನ್ಸಾರಿ ಅಂತ ಹೇಳಿಬಿಟ್ಟು ಗಂಗಾವತಿ ಅವರ ಶಾಸಕರು ಮಾಡಿದ್ದಾರೋ, ರೋಷನ್ ಬೇಗ್ ಅವ್ರನ್ನ ಗೃಹ ಮಂತ್ರಿ ಮಾಡಿದ್ದಾರೋ, ಕಾಂಗ್ರೆಸ್ ಪಕ್ಷದವ್ರು ಮಾಡಿದಾರ. ಮುಖ್ಯಮಂತ್ರಿ ಆಗಿ ಸರ್, ನಮ್ಮ ಮಂತ್ರಿ ಆದ್ರು, ಒಳ್ಳೆ ನಾಯಕರಾದ್ರು. ಅಲ್ಲ, ನಿಮ್ಮಲ್ಲಿ ಸಾಕಷ್ಟು ಜನ ನಾಯಕರಿದೆ, ಕೊಡಿದ್ದಾರೆ ಮುಖ್ಯಮಂತ್ರಿ ಸ್ಥಾನ ಕೊಡಕ್ಕೆ ಹೇಳಿ ಕೊಡ್ಬೋದಲ್ವ ನೀವು? ಆ ಸಂದರ್ಭ ಬಂದಾಗ ಪಕ್ಷ ಕೊಟ್ಟೆ ಕೊಡುತ್ತೆ. ಅಲ್ಲಿಂದ ಶುರುವಾಗಿದೆ ಕೌಂಟ್ ಡೌನ್, ಕಾಂಗ್ರೆಸ್ಸಿನ ಕೌಂಟ್ ಡೌನ್ ಈಗ ದಾವಣಗೆರೆಯಿಂದ ಶುರುವಾಗಿದೆ. ಇದು ನಿಮ್ಮ ಅಭಿಪ್ರಾಯ? ಮುಸ್ಲಿಮರು ಕಾಂಗ್ರೆಸ್ ವಿರುದ್ಧ ಇನ್ನು 3 ರೌಂಡ್ ಆಗಿರೋದು ದಾವಣಗೆರೆಯಲ್ಲಿ. ನೀವು ಅಧಿಕಾರದಲ್ಲಿದ್ದು ಮಾರ್ಜಿನಲ್ ವೋಟಲ್ ಗೆದ್ರೆ ಅದು ಗೆಲುವೇ ಅಲ್ಲ ಬಿಡಿ ಸರ್. ಅದು ನನ್ನ ಪ್ರಕಾರವಾಗಿ ನೀವು ಒಂದು 5,000 ಕಳೆದ ಸಾರಿ 3 ಸ್ಥಾನಗಳು ಗೆದ್ದಿದ್ದೀವಿ, ಅದು ಜ್ಞಾಪಕ ಇಟ್ಕೊಳ್ಳಿ. ಉಪಚುನಾವಣೆಯಲ್ಲಿ 3 ಗೆದ್ದಿದ್ದೀವಿ. ನೀವು ಇಲ್ಲಿ ಇದಕ್ಕಂತೀರಿ ನೀವು ಅಧಿಕಾರದಲ್ಲಿದ್ದಾಗ ತೋಳ್ಬಲ ಮಾಡಿಲ್ವಾ? ನೋಡ್ರಿ, ನಾವು ರಾಜ್ಯದ ಬಡ ಮಹಿಳೆಯರಿಗೆ 2,000 ರೂಪಾಯಿ ಕೊಟ್ವಿ. ಸರಿನಾ ತಪ್ಪ? ಸರಿನಾ ತಪ್ಪ? ಮಹಿಳೆಯರಿಗೆ ನಮ್ಮ ಸರ್ಕಾರ ಕೊಟ್ಟಿರುವಂತ ಗೃಹಲಕ್ಷ್ಮಿಯ ಒಂದು ಯೋಜನೆ 2,000 ರೂಪಾಯಿ ಸರಿನಾ ತಪ್ಪ? ಅದನ್ನ ಹೇಳಿ. ಹಾಗಾದ್ರೆ ನೀವು 2,000 ಕೊಟ್ಟಿರೋದು ಬಹಳ ಒಳ್ಳೆಯ ವಿಚಾರ. ಸರಿ, ಅದ್ರೊಳಗಡೆ 5,000 ಕೋಟಿ ತಿಂದಿರ್ತಕ್ಕಂಥ ಹಣದ ವ್ಯವಹಾರವನ್ನು ಇನ್ನು ಕೊಡ್ತಾ ಇಲ್ಲ. ಅಲ್ಲರಿ, ನಾವು ಯಾವುದು ತಿಂದಿಲ್ಲ. ತಿಂದಿರುವಂತ ಕೀರ್ತಿ ಬಿಜೆಪಿಗೆ. ಕೊರೋನಾ ಅಂತ ಕಾಲಘಟ್ಟದಲ್ಲಿ ರೋಗಿಗಳಿಗೆ ಕೊಡೋ ಮಾತ್ರೆಯಿಂದ ಔಷಧಿಯಿಂದ ಹಿಡಿದು ಅವರಿಗೆ ಆಸ್ಪತ್ರೆಯಲ್ಲಿ ಕೊಡೋ ಬೆಡ್ ಅಲ್ಲೂ ಕೂಡ ದುಡ್ಡು ಮಾಡಿದಿರಿ, ದುಡ್ಡು ಹೊಡೆದಿದ್ದೀರಿ. ಅದನ್ನ ಮಾತಾಡ್ರಿ. ದುಡ್ಡು ಯಾವ ರೀತಿಯಾಗಿ ಮಾಡ್ತಾ ಇದ್ದೀರಿ? ಒಂದು ಮರಣ ಉತ್ತಾರಕ್ಕೆ 5 ರೂಪಾಯಿ ಇರ್ತಕ್ಕಂಥವ್ರು ನೋಡಿ, ಇಲ್ಲಿ TVK ಅಂತ ಬಂದಾಗ ನೋಡಿ, ಯಾವುದೇ ರೀತಿಯಾಗಿ ಬೆಂಬಲ ಇಲ್ಲದೆ
ಸ್ವಂತ ಬಲದಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರೋದು ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಫ್ಯಾನ್ಸ್ ವೋಟ್ ಕನ್ವರ್ಟ್ ಮಾಡುವಲ್ಲಿ ಇಲ್ಲಿ ಸಕ್ಸಸ್ ಆಗಿದ್ದಾರೆ ನಟ ವಿಜಯ್. ತಮಿಳುನಾಡಿನ 106 ಕ್ಷೇತ್ರಗಳಲ್ಲಿ ಟಿವಿಕೆ ಮುನ್ನಡೆಯನ್ನ ಸಾಧಿಸಿದೆ. ಯಾವ ಪಕ್ಷದ ಬೆಂಬಲವಿಲ್ಲದೆ ಅಧಿಕಾರಕ್ಕೆ ಬರಬಹುದು. 2026ರಲ್ಲಿ ನಟ ವಿಜಯ್ ಕಮಾಲ್ ಮಾಡಿದ್ದಾರೆ. ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದಿದ್ದಾರೆ. ಆಲ್ಮೋಸ್ಟ್ ತಮಿಳುನಾಡಿನ 106 ಕ್ಷೇತ್ರಗಳಲ್ಲಿ ಅಂದ್ರೆ 118 ಬಂದ್ರೆ ಮುಗಿದೋಯ್ತು. ಅಂದ್ರೆ ಯಾವ ಪಕ್ಷದ ಬೆಂಬಲ ಇಲ್ಲ. ಇಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಕ್ಷ ಆಗುತ್ತೆ. 1977ರಲ್ಲಿ ನಟ MGR ಕಮಾಲ್ ಮಾಡಿದ್ರು. ಆವಾಗ ಈಗ ಅದು ರಿಪೀಟ್ ಆಗ್ತಾ ಇತ್ತು 2026ರಲ್ಲಿ, ಅಂದ್ರೆ ಈ ವರ್ಷದ. ಇಲ್ಲಿ ಯಾವ ರೀತಿಯಾಗಿ ಜನ ಬೆಂಬಲ ಇತ್ತು ಅನ್ನೋದು, ಜನಪ್ರಿಯತೆ ಇತ್ತು ನಟ ವಿಜಯ್ ಅವರಿಗೆ ಅಂತೇಳಿ ಎಷ್ಟು ಜನ ಬೆಂಬಲವನ್ನ ಮಾಡಿದ್ರಲ್ಲ ಅದೆಲ್ಲವೂ ಕೂಡ ಜನಪ್ರಿಯತೆ ವೋಟ್ ಆಗಿ ಕನ್ವರ್ಟ್ ಆಗಿದೆ. ಹಾಗಾಗಿ ಈ ರಿಸಲ್ಟ್ ಬರ್ತಿದೆ ಅಂತ ಅನಿಸ್ತಾ ಇದೆ. ಇಲ್ಲಿ ಭರ್ಜರಿ ಆಗಿರುವಂತ ಗೆಲುವು ಮೊಟ್ಟ ಮೊದಲ ಬಾರಿ ಟಿವಿಕೆ ಪಕ್ಷದ ಮುಖಾಂತರ ಒಂದು ಅಗ್ನಿ ಪರೀಕ್ಷೆಗೆ ಇಳಿತಾರೆ ನಟ ವಿಜಯ್. ಇಲ್ಲಿಯ ತನಕ ರಿಸಲ್ಟ್ ಅನ್ನು ನೋಡ್ತಾ ಇದ್ರೆ ಈಗ 106 ಕ್ಷೇತ್ರಗಳಲ್ಲಿ ಟಿವಿಕೆ ಮುನ್ನಡೆಯನ್ನ ಪಡೆದುಕೊಂಡಿರುವಂಥದ್ದು. ಯಾವುದೇ ರೀತಿಯಾಗಿ ಬೆಂಬಲ ಇಲ್ಲ, ಬೇರೆ ಪಕ್ಷದ ಬೆಂಬಲ ಪಡೆಯುವಂತ ಅವಶ್ಯಕತೆನೇ ಇಲ್ಲ. ನೋಡ್ರಿ ಸರ್, ಏನ್ ಹೇಳ್ತೀರಿ ವಿಜಯ್ ಅವರ ಆರ್ಭಟ ನೋಡ್ತಾ ಇದ್ದಾರೆ? ಅಲ್ಲ, ವಿಜಯ್ ಅವರ ಇದೊಂದು ಆರ್ಭಟವನ್ನು ನೋಡಿದ್ರೆ ಹಿಂದಿನ ದೆಹಲಿ ಚುನಾವಣೆ ನೆನಪಿಗೆ ಬರುತ್ತೆ. ಆ ಪಕ್ಷ ಏನೋ ಒಂದು ಸಾಧನೆಯನ್ನ ಮಾಡಿತ್ತು ಆ ಮಟ್ಟದೊಳಗಡೆ, ಯಾಕಂದ್ರೆ ಯಾರು ಕೂಡ ಅವತ್ತು ನಿರೀಕ್ಷೆ ಮಾಡಿರಲಿಲ್ಲ. ದೆಹಲಿ ಒಳಗಡೆ ಪ್ರಥಮ ಬಾರಿಗೆ ಆ ಪಕ್ಷವನ್ನ ಕಟ್ಕೊಂಡು ಅದೇ ಸ್ವಲ್ಪ ಕಾಪಿಯನ್ನ ವಿಜಯ್ ಅವರು ಮಾಡಿದ್ರು. ಅಲ್ಲಿ ಕೂಡ ಸಾಮಾನ್ಯರಿಗೆ ಟಿಕೆಟ್